Hello everyone, welcome to my YouTube channel. ಇವತ್ತು ನಾವು ಕುಕಿಂಗ್ ಚಾಲೆಂಜ್ ಮಾಡ್ತಾ ಇದೀವಿ. ಅದೇನಪ್ಪ ಅಂತಂದ್ರೆ ಕುಕಿಂಗ್ ವಿತೌಟ್ ಫೈರ್. ಇವತ್ತು ನಮ್ಮ ಜೊತೆ ಇದ್ದಾರೆ ಅನ್ಶಿ ಬಾಯ್. ಹಾಯ್, ಎಲ್ಲರಿಗೂ ಚಿನ್ಮಯ್ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಸುಸ್ವಾಗತ. ಇವತ್ತು ಕುಕಿಂಗ್ ವಿತೌಟ್ ಫೈರ್ ಮಾಡ್ತಾ ಇದ್ದೀವಿ. ಬನ್ನಿ ಹಾಗಾದ್ರೆ ಬೇಗ ರೆಸಿಪೀಸ್ ತೋರಿಸ್ತೀನಿ. ಒಂದು ಸ್ವೀಟ್ ಮತ್ತೆ ಒಂದು ಖಾರ, 2 ರೆಸಿಪಿ ಮಾಡ್ತಾ ಇದೀವಿ ನಾವಿಬ್ರು ಸೇರಿ. ಅಂದ್ರೆ ಒಬ್ರು ಒಂದು ಸ್ವೀಟ್ ಒಂದು ಖಾರ ಮಾಡ್ತಾ ಇದೀವಿ. ನೋಡೋಣ ಯಾವ ತರ ಬರುತ್ತೆ ಅಂತ ನೋಡೋಣ. ಜಡ್ಜಸ್ ಪಾಪ ಕಾಯ್ತಾ ಇದ್ದಾರೆ ರಿವ್ಯೂ ಕೊಡಕ್ಕೆ. ನೋಡೋಣ. ಇವಾಗ ಫಸ್ಟ್ ನಾನು ನಿಮ್ಗೆ ಯಾರ್ಯಾರು ಯಾವ ರೆಸಿಪಿ ಮಾಡ್ತಾ ಇದೀವಿ ಅಂತ ಹೇಳಲ್ಲ, ಅದು ನಿಮ್ಗೆ ಲಾಸ್ಟ್ ಅಲ್ಲಿ ಗೊತ್ತಾಗುತ್ತೆ. ವಿನ್ನರ್ ಯಾರು ಅಂತಾನು ಲಾಸ್ಟ್ ಅಲ್ಲಿ ಗೊತ್ತಾಗುತ್ತೆ. ಇವಾಗ ಏನಂದ್ರೆ ನಾವು ನಿಮಗ್ ತೋರಿಸ್ಬೋದು ನಾವ್ ಏನ್ ಮಾಡ್ತಿದೀವಿ ಅಂತ. ಜಡ್ಜು ಇಲ್ಲೇ ಇದ್ದಾರೆ, ಅವ್ರಿಗೆ ಕೇಳಿಸ್ಕೊಂಡ್ಬಿಟ್ರೆ ಕಷ್ಟ ಆಗುತ್ತೆ. ಅದಕ್ಕೆ ನಾವು ಏನ್ ಮಾಡೋದು ಅಂತ ತೋರಿಸ್ತೀವಿ. ಬಟ್ ನೀವೇ ಗೆಸ್ ಮಾಡಿ ಯಾರು ಮಾಡಿರೋದು ಅಂತ ನಿಮ್ಗೆ ಲಾಸ್ಟ್ ಅಲ್ಲಿ ಗೊತ್ತಾಗುತ್ತೆ, ವಿಡಿಯೋ ಲಾಸ್ಟ್ ಅಲ್ಲಿ. ಓಕೆ, ಬನ್ನಿ ಗೈಸ್, ಬೇಗ ನಿಮ್ಗೆ ಏನೇನ್ ಮಾಡ್ತಿದೀವಿ ಅಂತ ತೋರಿಸ್ತೀನಿ. ಇವಾಗ ಏನ್ ಸ್ವೀಟ್ ಖಾರನ ಫಸ್ಟ್ ಮಾಡೋದು ನೀವು? ಫಸ್ಟ್ ಸ್ವೀಟು, ಯಾಕಂದ್ರೆ ಇದು ಫ್ರಿಜ್ ಅಲ್ಲಿ ಇಡಬೇಕು, ಅಂದ್ರೆ ಸೆಗ್ರಿಗೇಟ್ ಆಗಕ್ಕೆ ಫ್ರಿಜ್ ಅಲ್ಲಿ ಇಡಬೇಕು. ಇದು ಬಿಸ್ಕಾಫ್ ಬಿಸ್ಕೆಟ್. ಆಮೇಲೆ ಇದು ಯಾವ್ದು ಬ್ರ್ಯಾಂಡ್ ಪ್ರಮೋಷನ್ ಅಲ್ಲ, ಇದು ಅಂದ್ರೆ ಸ್ವೀಟ್ ಮಾಡ್ತಾ ಇದೀವಿ. ಬಿಸ್ಕಾಫ್ ಬಿಸ್ಕೆಟ್ ನ, ಲೋಟಸ್ ಬಿಸ್ಕಾಫ್ ಬಿಸ್ಕೆಟ್ ನ ಯೂಸ್ ಮಾಡ್ಕೊಂಡು ಸ್ವೀಟ್ ಮಾಡ್ತಾ ಇದೀವಿ. ಇದು ತುಂಬಾ ಸಿಂಪಲ್. ಇದು ಇದಕ್ಕೆ ಜಾಸ್ತಿ ಇಂಗ್ರೀಡಿಯೆಂಟ್ಸ್ ಏನು ಬೇಡ. 1 ಕಪ್ ಐಸು, 1 ಬಿಸ್ಕೆಟ್. ಆ 2 ಬಿಸ್ಕೆಟ್ ಮಧ್ಯೆ ಕಪ್ ಐಸ್ ಹಾಕ್ಬೇಕು. ಅಷ್ಟೇ ಬಿಸ್ಕೆಟ್ ಸ್ಯಾಂಡ್ವಿಚ್. ಇದೇ ನಮ್ಮ ಸ್ವೀಟ್ ಈ ಕುಕಿಂಗ್ ವಿತೌಟ್ ಫೈರ್ ಅಲ್ಲಿ. ಟೇಸ್ಟ್ ಮಾತ್ರ ಅಲ್ಟಿಮೇಟ್ ಆಗಿರುತ್ತೆ ಟೇಸ್ಟ್. ಓಕೆ, ನಾನು ಮಾಡ್ತಾ ಇರೋದು ಬಂದ್ಬಿಟ್ಟು ಕ್ಯಾರೆಟ್ ಇಂದ ಒಂದು ರೆಸಿಪಿ ಮಾಡ್ತಾ ಇದ್ದೀನಿ. ಅದೇನಂತಂದ್ರೆ ನೀವೇ ನೋಡಿ ಯಾವ ತರ ಇರುತ್ತೆ ಅಂತ ನಿಮ್ಗೆ ಗೊತ್ತಾಗುತ್ತೆ. ಇದು ಒಳ್ಳೆ ಸ್ವೀಟ್ ಕೂಡ, ಏನು ಕುಕ್ ಮಾಡೋ ಅಷ್ಟಿರಲ್ಲ, ಏನಿಲ್ಲ. ನಿಮಗೆ ಗೊತ್ತಾಗುತ್ತೆ ನೀವು ನೋಡಿದ್ರೆ ಯಾವ ತರ ಇರುತ್ತೆ ಅಂತ. ಬನ್ನಿ ಸ್ಟಾರ್ಟ್ ಮಾಡೋಣ. ಗೈಸ್, ಕ್ಯಾರೆಟ್ ಫಸ್ಟು ನೀಟಾಗಿ ವಾಶ್ ಮಾಡ್ಕೊಂಡಿರೋದು. ಇದು ಹಿಂದೆ ಮುಂದೆ ಎಲ್ಲ ಕಟ್ ಮಾಡಿಕೊಂಡು ಸಿಪ್ಪೆ ಎಲ್ಲ ತೆರ್ಕೋತಾ ಇದ್ದೀನಿ ನಾನು. ಸರಿ, ಅವಳು ಸಿಪ್ಪೆ ಎಲ್ಲ ತಕ್ಕೋತಾ ಇರಲಿ. ನಂದೇನಿಲ್ಲ, ನಂದು ಸಿಂಪಲ್. ಇದೊಂಚೂರು, ಇದಕ್ಕೆ ಒಂಚೂರು ನೀರು ಹಾಕ್ಬಿಟ್ಟು ಚೂರು ಸಾಫ್ಟ್ ಮಾಡ್ಕೋಬೇಕು. ಸುಮ್ಮನೆ ಒಂದು ಸ್ವಲ್ಪ ನೀರಲ್ಲಿ ಒಂದು ಸ್ವಲ್ಪ ಸಾಫ್ಟ್ ಆಗಬೇಕು ಅಷ್ಟೇ. ಒಂದು ಸ್ವಲ್ಪ ಸಾಫ್ಟ್ ಆದಮೇಲೆ ಇದ್ರ ಮೇಲೆ ಐಸ್ ಕ್ರೀಮ್ ಹಾಕಬೇಕು. ಯಾವ ಫ್ಲೇವರ್ ಬೇಕಾದರೂ ನೀವು ಐಸ್ ಕ್ರೀಮ್ ಹಾಕೋಬೋದು. ಅಂದರೆ ವೆನಿಲಾ ಫ್ಲೇವರ್ ಹಾಕೊಂಡ್ರೆ ಚೆನ್ನಾಗಿರುತ್ತೆ. ಈ ಐಸ್ ಕ್ರೀಮ್ ಬಂದುಬಿಟ್ಟು ಬಿಸ್ಕೆಟ್ ಒಳಗಡೆ ಇರಬೇಕು. ಆಲ್ಮೋಸ್ಟ್ ಆಯ್ತು, ಒಂದು ಆಯ್ತು. ನಂದು 1 ಬಿಸ್ಕೆಟ್ ಆಗಿದೆ, ಇನ್ನೊಂದು ಮಾಡಬೇಕು. ಯಾಕೋ ಜಾಸ್ತಿ ವೆಟ್ ಆಗಿರೋ ಥರ ಅನ್ನಿಸ್ತಾ ಇದೆ. ನೋಡಿ, ಇದು ಕಮ್ಮಿ ವೆಟ್ ಮಾಡ್ಕೋಬೇಕು ನೀವು ಬಿಸ್ಕೆಟ್ನ. ಜಾಸ್ತಿ ವೆಟ್ ಮಾಡಿಕೊಂಡ್ರೆ ಅಷ್ಟೇ. ಜಾಸ್ತಿ ವೆಟ್ ಮಾಡ್ಕೊಂಡ್ರೆ ಫುಲ್ಲು ಮೆತ್ತಗಾಗೋಗ್ಬಿಡುತ್ತೆ ನಿಮ್ಗೆ. ಅವಾಗ ಚೆನ್ನಾಗಿ ಆ ಥರ ಆಗೋಗ್ಬಿಡುತ್ತೆ. ಈಗ ರೆಡಿ ಆಗಿದೆ. ಇದನ್ನ ಫ್ರೀಸರಲ್ಲಿ ಇಕ್ಬೇಕು. ಇದು ಬಿಸ್ಕೆಟ್ ಇವ್ರದ್ದು. ನನ್ನ ತಂಗಿನ ಕರಿತೀನಿ, ಅವಳು ಫ್ರೀಸರಲ್ಲಿ ಇಕ್ಲಿ. ಅದು ಸ್ವಲ್ಪ ಗಟ್ಟಿ ಆಗಬೇಕು. ಆ ಕನ್ಸಿಸ್ಟೆನ್ಸಿ ಬಂದ್ಮೇಲೆ ನಾನು ನಿಮಗೆ ತೋರಿಸ್ತೀನಿ ಅದು ಯಾವ ಥರ ರೆಸಿಪಿ ಸೆಟ್ ಆಗಬೇಕು. ಓಕೆ, ಇದನ್ನ ಫಸ್ಟ್ ಫ್ರೀಸರಲ್ಲಿ ಇಕ್ಬೇಕು. ನೋಡಿ, ಈ ಥರ ಸೆಟ್ ಮಾಡ್ಕೊಬಿಟ್ಟು ಈಗ ಫ್ರೀಸರಲ್ಲಿ ಇಟ್ಬಿಟ್ಬಿಡೋಣ. ಬನ್ನಿ. ಹೇಳ್ಬೇಕಂದ್ರೆ ಇದಕ್ಕೆ ಐಸ್ ಕ್ರೀಮು ನಾವು ಹಾಕ್ಬೇಕಾದ್ರೆ ಗಟ್ಟಿ ಇರಬೇಕು, ಅವಾಗ ಬೇರೆ ಕಡೆ ಸ್ಪ್ರೆಡ್ ಆಗಲ್ಲ. ಒಂದು ಸ್ವಲ್ಪ ಇದು ಕರ್ಗೋಗಿದೆ ಐಸ್ ಕ್ರೀಮು, ಅದರಿಂದ ಎಲ್ಲ ಕಡೆ ಸ್ಪ್ರೆಡ್ ಆಗಿದೆ. ನಿಮಗೆ ಗೊತ್ತು ಬಿಸಿಲು ಎಷ್ಟಿದೆ ಅಂತ. ಈಗ ನಾವು ಬಿಸಿಲಲ್ಲೇ ಕುತ್ಕೊಂಡು ಮಾಡ್ತಾ ಇರೋದ್ರಿಂದ ಸ್ವಲ್ಪ ಆಗಿದೆ. ಅಡ್ಜಸ್ಟ್. ನಂದು 1 ಕ್ಯಾರೆಟ್ ಕಂಪ್ಲೀಟ್ ಆಯ್ತು. ಇನ್ನೊಂದು ಕ್ಯಾರೆಟ್ ನಾನು ತುರ್ಕೊತಾ ಇದ್ದೀನಿ. ಈ ಕ್ಯಾರೆಟ್ನ ತುರಿದ್ಮೇಲೆ ಏನು ಮಾಡ್ಬೇಕಂತ ಹೇಳ್ತೀನಿ. ತುಂಬ ರುಚಿಯಾಗಿರುತ್ತೆ. ಯಾವಾಗ ಬೇಕಾದರೂ ತುಂಬ ಬೇಜಾರಾದಾಗ ಈಗ ಸ್ಟವ್ ಹಚ್ಚೋರು ಯಾರಪ್ಪ ಅನ್ನೋ ಪ್ರಾಬ್ಲಮ್ ಇರಲ್ಲ, ಏನಿಲ್ಲ. ಆರಾಮಾಗಿ ಮಾಡ್ಕೊಂಡು ತಿನ್ಬೋದು. ಇದೇ ಥರ ನಿಮಗೆ ಚಾಲೆಂಜ್ ವೀಡಿಯೋಸ್ ಬೇಕಂದರೆ ಪ್ಲೀಸ್ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಚೆನ್ನಾಗಿ ವೀಡಿಯೋಸ್ ಮಾಡಿ ಹಾಕ್ತೀನಿ. ನಿಮ್ಗೆ ಯಾವುದಾದ್ರೂ ರೆಸಿಪಿ ಬೇಕಂದರೆ ಪ್ಲೀಸ್ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ನಾನು ಅದನ್ನ ಮಾಡಿ ಟ್ರೈ ಮಾಡ್ತೀನಿ. ಇವಾಗ ನಮ್ಮದು ಸ್ವೀಟು ಫ್ರಿಜ್ಜಲ್ಲಿ ಇಟ್ಟಿದ್ದೀವಿ. ಅದು ಏನು ಒಂದು ಅರ್ಧ ಗಂಟೆ 1 ಅವರ್ ಬೇಕು ಅಷ್ಟೇ. ಅದು ಅಂದರೆ ಪ್ರಾಪರಾಗಿ ಸೆಗ್ರಿಗೇಟ್ ಆಗೋಕ್ಕೆ ಬೇಕು. ಐಸ್ ಕ್ರೀಮ್ ಒಂಚೂರು ಗಟ್ಟಿ ಆಗಬೇಕಷ್ಟೇ, ಬೇರೆ ಇನ್ನೇನಿಲ್ಲ. ನೆಕ್ಸ್ಟು ಇವಾಗ ನಾನು ಮ್ಯಾಗಿ ಬೇಲ್ ಮಾಡ್ತಾಯಿದ್ದೀನಿ.
ಚಿನ್ಮಯಿ ಅವರು ಇನ್ನೂ ಕ್ಯಾರೆಟ್ ತುರಿತಾ ಇದ್ದಾರೆ ಸ್ವೀಟ್ಗೆ. ನೋಡಿ ಅವ್ರದ್ದೊಂದು ಐಟಮ್ ಆಗಿ ಹೋಯ್ತು. ನಮ್ದೆಲ್ಲ ಸಿಂಪಲ್, ನಮ್ದು ಸಿಂಪಲ್ ರೆಡಿಮೇಡು. ನೋಡೋಣ, ನಮ್ದು ಕ್ಯಾರೆಟ್ ತುರಿತಾನೆ ಇದೀನಿ ನೀನು. ಆಲ್ಮೋಸ್ಟ್ ಇವರೆಲ್ಲ ಮೆಣಸನ್ನ ಹುರಿದು ಕುಟ್ಟಿ ಪುಡಿ ಮಾಡಿನೇ ಹಾಕೋದು, ನಮ್ದೆಲ್ಲ ರೆಡಿಮೇಡ್ ನಮ್ದೆಲ್ಲ. ಸರಿ, ಇವಾಗ ನಾವು ಮ್ಯಾಗಿ ಬೇಲ್ನ ಸ್ಟಾರ್ಟ್ ಮಾಡ್ಕೊಳ್ಳೋಣ. ಆ್ಯಸ್ ಯೂಶುವಲ್ ಮ್ಯಾಗಿ ಬೇಲ್ಗೆ ಏನು ಬೇಕು, ಬೇಲ್ಪುರಿ ಎಲ್ಲರೂ ತಿಂದಿರ್ತೀರಾ, ಈರುಳ್ಳಿ, ಟೊಮ್ಯಾಟೊ, ಸೌತೆಕಾಯಿ ಅಷ್ಟೇ. ಸೌತೆಕಾಯಿ, ನಿಂಬೆಹಣ್ಣು ಒಂದು ಇರಲಿಲ್ಲ, ಅದಕ್ಕೆ ಹುಣಸೆ ಹಣ್ಣು ತೊಗೊಂಡಿರ್ತೀವಿ. ಚೆನ್ನಾಗಿರುತ್ತೋ ಇರೋಲ್ವೋ ಗೊತ್ತಿಲ್ಲ, ಸ್ವಲ್ಪ ಇಲ್ಲ, ಒಂಚೂರು ಹುಣಸೆ ಹುಳಿ ಬಿಡ್ತೀನಿ ಅಷ್ಟೇ. ಹುಳಿ ಇದ್ರೆ ಚೆನ್ನಾಗಿರುತ್ತೆ ಅಂತ ಫುಲ್ಲು ಸ್ಪೈಸಿ ಮಾಡ್ತಾ ಇದ್ದೀನಿ ನಾನು ಮ್ಯಾಗಿ ಬೇಲ್ನ. ನೋಡೋಣ ಹೆಂಗಿರುತ್ತೆ ಅಂತ. ಬನ್ನಿ, ಇವಾಗ ಫಸ್ಟು ಟೊಮ್ಯಾಟೊ, ಈರುಳ್ಳಿ ಎಲ್ಲ ಕಟ್ ಮಾಡ್ಕೊಬೇಡ, ಚಕ ಅಂತ ಕಟ್ ಮಾಡ್ಕೊಂಡಿದ್ದವಳು. ನಮ್ದು ರೆಡಿ ಆಯಿತು. ನಾನು ಸ್ವಲ್ಪ ಇದೆ ಕ್ಯಾರೆಟ್ ತುರಿತಾ ಇದ್ದೀನಿ, ನೀವು ಆಗ್ತಾನೆ ಇಲ್ಲ ನೋಡಿ, ಎತ್ಕೊಂಡು ತುರ್ಬಿಟ್ಟೆ. 2 ಕ್ಯಾರೆಟ್ ತುರಿತೀನಿ ನಾನು, ಅದಕ್ಕೆ ಆಗ್ತಾ ಇದೆ. ಇವಾಗ ನಮ್ದು ಕ್ಯಾರೆಟ್ ತುರಿದಾಗಿದೆ. ಈ ತುರಿದಿರೋ ಕ್ಯಾರೆಟ್ನ ನಾನು ಏನು ಮಾಡ್ತೀನಿ ಅಂತಂದ್ರೆ, ಒಂದು ಬೌಲ್ ತೊಗೊಂಡಿದ್ದೀನಿ. ಈ ಬೌಲ್ಗೆ ಈ ತುರಿದಿರೋ ಕ್ಯಾರೆಟ್ನೆಲ್ಲ ಇದ್ರೊಳಗೆ ಹಾಕೋತಾ ಇದ್ದೀನಿ. ಬನ್ನಿ ನೋಡಿ, ಈ ಥರ ಚಿಕ್ಕದಾಗಿ ಕ್ಯಾರೆಟ್ನ ತುರ್ಕೊಬೇಕು. ಕ್ಯಾರೆಟ್ ತುಂಬ ಚೆನ್ನಾಗಿ ಫುಲ್ ಸಣ್ಣದಾಗಿ ತುರ್ತಿದ್ದೀನಿ. ನೀವು ಅಷ್ಟೇ ಸಣ್ಣದಾಗಿ ತುರಿದ್ರೆ ಅದು ಬಾಯಿಗೆ ಥರ ಟೇಸ್ಟ್ ಚೆನ್ನಾಗಿ ಬರುತ್ತೆ. ಓಕೆ, ಇದನ್ನ ವಾಶ್ ಮಾಡ್ಕೊಬೇಡ. ಪಾಪ ಹಂಚಿ ಕಣ್ಣೀರು ಹರಿಸ್ತಾ ಇದ್ದಾರೆ. ಕ್ಯಾರೆಟ್ ಅಲ್ಲ ಸಾರಿ, ಈರುಳ್ಳಿ ಹೆಚ್ಚಕ್ಕೆ ಹೋಗಿ ಕ್ಯಾರೆಟ್ ಇಂದ ಕಣ್ಣೀರು ಬರೋದು, ಈರುಳ್ಳಿಯಿಂದಾನೇ ಕಣ್ಣೀರು ಬರೋದು. ಪಾಪ ಅಳ್ತಾ ಇದ್ದೀನಿ ನೋಡಿ. ಈ ತರ ಕ್ಯಾರೆಟ್ನೆಲ್ಲ ತುರ್ಕೊಂಡ್ಮೇಲೆ ನಾನಿವಾಗ ನಿಮ್ಗೆ ಗೊತ್ತಿರೋ ಹಾಗೆ ಗೋಡಂಬಿ ಮತ್ತೆ ದ್ರಾಕ್ಷಿ ಹಾಗೆ ಬಾದಾಮ್ ಈ 4 ತಗೊಂಡಿದ್ದೀನಿ. ಇದನ್ನೆಲ್ಲ ಚಿಕ್ಕದಾಗಿ ಕಟ್ ಮಾಡ್ಕೊಬೇಕು. ಈಗ ಇದನ್ನ ಚಿಕ್ಕದಾಗಿ ಕಟ್ ಮಾಡ್ಕೊಂಬೋಣ ಬನ್ನಿ ಫಾಸ್ಟ್. ಈಗ ನಾನು ಬಾದಾಮಿ ಕಟ್ ಮಾಡಾಯ್ತು, ಗೋಡಂಬಿ ಕಟ್ ಮಾಡ್ತಾ ಇದ್ದೀನಿ. ಚಿಕ್ಕದಾಗಿ ಕಟ್ ಮಾಡ್ಕೊಳ್ಳಿ, ಅದು ಬಾಯಿಗೆ ಅವಾಗವಾಗ ಸಿಗಬೇಕು. ಅದೇ ಯಥೇಚ್ಛವಾಗಿ ಸಿಕ್ಕಿದ್ರೆ ಚೆನ್ನಾಗಿರಲ್ಲ. ಇವಾಗ ನಾನು ನೋಡಿ,2 ಈರುಳ್ಳಿ ಇಷ್ಟೊತ್ತು ಕೂತ್ಕೊಂಡು ಕಟ್ ಮಾಡಿದ್ದೀನಿ. ಇವಾಗ 2 ಈರುಳ್ಳಿ ಕಟ್ ಮಾಡ್ಕೊಂಡಿರೋದು ಹಾಕ್ತಾ ಇದ್ದೀನಿ ಬೌಲ್ಗೆ. ನೋಡಿ, ಅವ್ರದ್ದು 2 ಇಂಗ್ರೀಡಿಯೆಂಟ್ಸ್, ಎರಡನೇ ಐಟಮ್ದು ತಯಾರಿ ನಡೀತಾ ಇರೋದು. ನಮ್ದು ಇನ್ನು ಫಸ್ಟ್ ಐಟಮಲ್ಲೇ ಇದೀವಿ, ಇನ್ನೊಂದು ಐಟಮ್ ಯಾವಾಗ ಹೋಗೋದು. ಇದೆಲ್ಲ ರೆಡಿಮೇಡೇ ಇರೋಲ್ಲ, ಎಲ್ಲ ಹೋಮ್ ಮೇಡ್. ನಾನು ಅವಾಗಲೇ ಹೇಳಿದ್ನಲ್ಲ, ಇದು ಮೆಣಸನ್ನ ಹುರಿದು ಕುಟ್ಟಿ ಪುಡಿ ಮಾಡೋದು. ನಮ್ದು ಆ ಥರ ಎಲ್ಲ ಏನಿಲ್ಲ, ಎಲ್ಲ ರೆಡಿಮೇಡ್. ನಮ್ದು ಹಿಂಗೆ ಉದುರಿಸ್ಬಿಟ್ರೆ ಆಯಿತು. ನಮ್ಮದು ಉಪ್ಪು ಮೆಣಸಿನ ಪುಡಿ ಎಲ್ಲ ಹಿಂಗೆ ಹಾಕ್ಬಿಟ್ರೆ ಆಯಿತು. ಗೈಸ್, ಇವಾಗ ಗೋಡಂಬಿ ಆಯಿತು. ನೆಕ್ಸ್ಟು ಇದು ದ್ರಾಕ್ಷಿನ ಕಟ್ ಮಾಡ್ಕೊತಾ ಇದ್ದೀನಿ. ಒಂದು 4, ನನಗೆ ದ್ರಾಕ್ಷಿ ಅಷ್ಟು ಇಷ್ಟ ಆಗಲ್ಲ, ಸೊ 4 ತೊಗೊಂಡಿದ್ದೀನಿ. ನಿಮಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ. ನಾನು ಗೋಡಂಬಿ ಮತ್ತು ಬಾದಾಮಿ ಎರಡೂ ಒಂದು 4 ಇಂದ 5 ತೊಗೊಂಡಿದ್ದೆ. ನಿಮಗೆ ಎಷ್ಟು ಬೇಕೋ ಅಷ್ಟು ಯೂಸ್ ಮಾಡ್ಕೋಬೋದು. ಅದೇನು ಹಾಕ್ಲೇಬೇಕಂತಲ್ಲ, ಬಟ್ ಅದೇ ಅವಾಗ ಹೇಳಿದ್ನಲ್ಲ, ಅದು ಅವಾಗವಾಗ ಸಿಕ್ಕಿದ್ರೆ ಚೆಂದ. ಯಥೇಚ್ಛವಾಗಿ ಅದೇ ಸಿಕ್ಕಿದ್ರೆ ಚೆನ್ನಾಗಿ ಅನ್ಸಲ್ಲ. ಅದಕ್ಕೋಸ್ಕರ ಡ್ರೈ ಫ್ರೂಟ್ಸ್ನ ಸ್ವಲ್ಪ ಯೂಸ್ ಮಾಡಬೇಕು. ನೆಕ್ಸ್ಟ್ ನೋಡಿ, ಈ ಥರ ಚಿಕ್ಕದಾಗೆಲ್ಲ ಕಟ್ ಮಾಡ್ಕೊಂಡಿದ್ದೆ. ಇದೆಲ್ಲ ಕಟ್ಟಾಗಿದೆ. ಇದಾದಮೇಲೆ ನಾನೀಗ ಇದನ್ನೆಲ್ಲ ಒಂದು ಸೈಡಲ್ಲಿ ಎತ್ತಿಕ್ಕೋತಾ ಇದ್ದೀನಿ. ಒಂದು ಸೈಡಲ್ಲಿ ತೆಗಿಕೊಂಡು ನೋಡಿ, ಕಟ್ಟಾಗಿದೆ. ಈ ಥರ ಬೇಕು. ಫಸ್ಟು ಈ ಕ್ಯಾರೆಟ್ ತುರಿ ಇದೆಯಲ್ಲ, ಈ ಕ್ಯಾರೆಟ್ ತುರಿಗೆ ಈ ಪೀಸಸ್ನೆಲ್ಲ ಆ್ಯಡ್ ಮಾಡ್ತಾ ಇದ್ದೀನಿ. ಚಿಕ್ಕದಾಗಿ ಕಟ್ ಮಾಡ್ಕೊಳ್ಬೇಕು ಈ ಪೀಸಸ್ನ. ನೆಕ್ಸ್ಟ್ ಇದಕ್ಕೆ ಒಂದೂವರೆ ಸ್ಪೂನಷ್ಟು ಜೇನುತುಪ್ಪ ಹಾಕಬೇಕು. ಜೇನುತುಪ್ಪ ಹಾಕಿದ್ರೆ ತುಂಬ ಟೇಸ್ಟಿಯಾಗಿರುತ್ತೆ. ಸೊ ಹಾಗಾಗಿ ಜೇನುತುಪ್ಪ ಆ್ಯಡ್ ಮಾಡ್ತಾ ಇದ್ದೀನಿ. ನೋಡಿ, ನಾನಿಲ್ಲಿ ಒಂದು ಚಿಕ್ಕ ಟೇಬಲ್ ಸ್ಪೂನ್ ತೊಗೊಂಡಿದ್ದೀನಿ. ಟೇಬಲ್ ಸ್ಪೂನಲ್ಲಿ 1 ಸ್ಪೂನ್ ಅಷ್ಟು ಆ್ಯಡ್ ಮಾಡ್ತೇನೆ. ನಿಮಗೆ ಎಷ್ಟು ಬೇಕೋ ಅಷ್ಟು ಆ್ಯಡ್ ಮಾಡ್ಕೊಳ್ಳಿ. ಜೇನುತುಪ್ಪ ಬೇಕನ್ನೋರು ತುಪ್ಪನೂ ಬೇಕಾದರೆ ಹಾಕ್ಕೋಬೋದು. ನಾನು ತುಪ್ಪನ ಆ್ಯಡ್ ಮಾಡ್ತಾ ಇಲ್ಲ. ನಿಮಗೇನಾದರೂ ಬೇಕು ಅನಿಸಿದ್ರೆ ತುಪ್ಪ ಆ್ಯಡ್ ಮಾಡ್ಕೊಳ್ಳಿ, ತುಂಬ ಟೇಸ್ಟಿಯಾಗಿರುತ್ತೆ. ಓಕೆನಾ? ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಗೈಸ್. ಟೊಮೆಟೊ ಕಟ್ ಮಾಡ್ತಾ ಇದ್ದೀನಿ ಇವಾಗ ನನಗೇನಂದರೆ ಟೊಮೆಟೊ ಇಷ್ಟು ಬೇಗ ಹಾಕ್ಲಾ ಬೇಡವಾ ಅನ್ನಿಸ್ತಿದೆ. ಯಾಕಂದರೆ ಇದು ಚುರುಮುರಿ ಮಾಡ್ತಿರೋದ್ರಿಂದ ಮೆತ್ತಗಾಗೋಗ್ಬಿಡುತ್ತೆ. ನಿಪ್ಪಟ್ಟೆಲ್ಲ ತಂದಿದ್ದೀನಿ, ಅದೆಲ್ಲ ಮೆತ್ತಗಾಗೋದ್ರೆ ಇವ್ರು ಮಾಡೋಷ್ಟೊತ್ತಿಗೆ ಮೆತ್ತಗಾಗೋದ್ರೆ ಏನು ಮಾಡೋದು ಅಂತ ಯೋಚನೆ ಮಾಡ್ತಾ ಇದ್ದೀನಿ. ಒಂದು ಸಪ್ರೇಟಾಗಿ ಇಡ್ಲಾ, ಏನು ಮಾಡಲಿ? ಸಪ್ರೇಟಾಗಿ ಇಟ್ಬಿಡಿ. ಒಂದು ಪ್ಲೇಟ್ಗೆ ಹಾಕ್ಬಿಟ್ಟು ಸಪ್ರೇಟಾಗಿ ಎತ್ತಿಟ್ಬಿಡು. ಆಮೇಲೆ ಲಾಸ್ಟಲ್ಲಿ ಹಾಕ್ಕೋಬೋದಲ್ವ. ಈಗಲೇ ಟೊಮೆಟೊ ಎಲ್ಲ ಹಾಕ್ಬಿಟ್ರೆ ಮೆತ್ತಗಾಗೋದು ಪಕ್ಕ, ಕನ್ಫರ್ಮ್ ಅದು.
ಇದಕ್ಕೆ ಬೇಕಂದ್ರೆ ನೀವು ಹೇಳಿದ್ನಲ್ಲ ತುಪ್ಪ ಆ್ಯಡ್ ಮಾಡಿಕೊಂಡ್ರೆ ತುಂಬ ಒಳ್ಳೆ ಟೇಸ್ಟ್ ಕೊಡುತ್ತೆ. ತುಪ್ಪ ಬೇಡ ಅಂತ ಅನ್ಸಿದ್ರೆ ಯು ಕ್ಯಾನ್ ಸ್ಕಿಪ್ ದಟ್. ಇದಾಗಿದೆ ಗೈಸ್ ಈಗ ಸ್ವೀಟು. ಇದನ್ನ ಚೆನ್ನಾಗಿ ಚಿಕ್ಕದಾಗಿ ಉಂಡೆ ಕಟ್ಕೋಬೇಕು, ಚಿಕ್ಕ ಉಂಡೆ ಆಯ್ತಾ. ಅದಾದ್ಮೇಲೆ ನೋಡಿ ಈ ತರ ಇರುತ್ತೆ, ಇದನ್ನ ಚಿಕ್ಕದಾಗಿ ಉಂಡೆ ಕಟ್ಕೋಬೇಕು. ನೋಡಿ ನಾನು 4 ಉದ್ದುದ್ದು ಮೆಣಸಿನ್ಕಾಯಿ ತೊಗೊಂಬಂದಿದ್ದೀನಿ, ಫುಲ್ ಸ್ಪೈಸಿ ಆಗಿರಲಿ ಅಂತ. ಇದು ಮೆಣಸಿನ್ಕಾಯಿ ಹಾಕ್ತಿದ್ದೀನಿ, ಜೊತೆಗೆ ಇದು ಚಿಲ್ಲಿ ಪೌಡರು ಹಾಕ್ತಿದ್ದೀನಿ, ಪೆಪ್ಪರ್ ಪೌಡರು ಹಾಕ್ತಾ ಇದ್ದೀನಿ. ಗೈಸ್ ಇದಕ್ಕೆ ಇನ್ನೊಂದು ಏನು ಆ್ಯಡ್ ಮಾಡ್ಬೋದು ಅಂದರೆ ಶುಗರ್ ಪೌಡರು. ನೀವು ಬೇಕಂತಂದ್ರೆ ಶುಗರ್ ಪೌಡರ್ ಮಾಡ್ಕೊಂಡು ಇಟ್ಕೊಂಡು ಶುಗರ್ ಪೌಡರ್ನ ಒಂಚೂರು ಆ್ಯಡ್ ಮಾಡಿದ್ರೆ ಇನ್ನೊಂದು ಸ್ವಲ್ಪ ಟೇಸ್ಟ್ ಚೆನ್ನಾಗಿ ಬರುತ್ತೆ. ನೋಡ್ಕೊಳ್ಳಿ, ಅದನ್ನು ಮಾಡ್ಕೋಬಹುದು. ನನಗೆ ಏನು ಅಷ್ಟೊಂದು ಸಿಹಿ ಬೇಡ ಅಂತ ಅನಿಸಿ ಸಾಕು. ಇದು ಕ್ಯಾರೆಟೇ ಸ್ವಲ್ಪ ಸ್ವೀಟ್ ಆಗಿದೆ, ಸೊ ಅದಕ್ಕೆ ಹಂಗೆ ಮಾಡ್ತಾ ಇದ್ದೀನಿ. ಈರುಳ್ಳಿ ಆಗಿದೆ, ಹಸಿಮೆಣಸಿನ್ಕಾಯಿ ಆಗಿದೆ, ಟೊಮ್ಯಾಟೊ ಆಗಿದೆ. ನನಗೆ ಇವಾಗ ಏನು ಅನ್ನಿಸ್ತಿದೆ ಅಂದರೆ ಹೆಂಗಿದ್ರು ಈರುಳ್ಳಿ, ಟೊಮ್ಯಾಟೊ, ಹಸಿಮೆಣಸಿನ್ಕಾಯಿ, ಕ್ಯಾರೆಟು, ಸೌತೆಕಾಯಿ ಎಲ್ಲ ಹಾಕೋಣ, ಆಮೇಲೆ ಕಡಲೆಪುರಿ, ಆಮೇಲೆ ಬೇರೆದೆಲ್ಲ ಹಾಕೋಣ ಅಂತ ನನಗೆ ಇವಾಗ ಅನ್ನಿಸ್ತಾ ಇದೆ. ಯಾಕಂದರೆ ಇದೆಲ್ಲ ಒಂದೇ ಥರ ಅಲ್ವಾ, ಏನಿದ್ರಲ್ಲಿ ಗಟ್ಟಿ ಇರೋದು ಆ ಥರ ಏನಿಲ್ಲ. ಫಸ್ಟು ವೆಜಿಟೇಬಲ್ಸ್ನೆಲ್ಲ ಹಾಕೋಣ, ಆಮೇಲೆ ಕಡಲೆಪುರಿ ಅದನ್ನೆಲ್ಲ ಲಾಸ್ಟಲ್ಲಿ ಹಾಕಿ ಮಿಕ್ಸ್ ಮಾಡೋಣ ಚೆನ್ನಾಗಿ ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ. ಇವಾಗ ಫಸ್ಟ್ ನಾವು ಕ್ಯಾರೆಟ್ನ ತುರ್ಕೊಂಡು ಸೌತೆಕಾಯಿನ ಕಟ್ ಮಾಡ್ಕೊಳ್ಳೋಣ. ಚಿನ್ಮಯ ಅವ್ರದ್ದು ಬೌಲ್ಗೆ ಕಾಯ್ತಾ ಇದ್ದೀನಿ ನಾನು. ಅದರಲ್ಲೇ ಕ್ಯಾರೆಟ್ ತುರಿದ್ಬಿಟ್ಟು ಹಾಕ್ಬಿಡೋಣ ಅಷ್ಟೇ. ಓಕೆ ಗೈಸ್, ನಂದು ಈ ಸ್ವೀಟ್ ರೆಡಿ ಇದೆ ನೋಡಿ, ಈ ಥರ ಕಾಣಿಸ್ತಾ ಇದೆಯಲ್ಲ. ಇದಕ್ಕೆ ಮೇಲ್ಗಡೆ ನಾನು ಅವಾಗಲೇ ಹೇಳಿದ್ನಲ್ಲ ಶುಗರ್ ಪೌಡರ್ ಆ್ಯಡ್ ಮಾಡ್ಕೊಳ್ಳಿ ಅಂತ. ಶುಗರ್ ಪೌಡರ್ ಆ್ಯಡ್ ಮಾಡಿಲ್ಲ ಅಂತಂದರೆ ಇನ್ ಕೇಸ್ ಒಂದು ಚೂರೇ ಹಾಕ್ಬೇಕು. ನೋಡಿ ನಾನು ಇಷ್ಟಿಷ್ಟೇ ತೊಗೊಂಡಿರೋದು, ಒಂದು ಚೂರೇ ಆ್ಯಡ್ ಮಾಡ್ತಿದ್ದೀನಿ. ಅದು ಅದ್ರ ಜೊತೆ ಬ್ಲೆಂಡ್ ಆದರೆ ಚೆನ್ನಾಗಿರುತ್ತೆ ತಿನ್ನುವಾಗ. ಸೊ ದಟ್ ನಾನು ಒಂಚೂರು ಶುಗರ್ ಆ್ಯಡ್ ಮಾಡ್ತಾ ಇದ್ದೀನಿ. ನಿಮಗೆ ಬೇಕಂದರೆ ಆ್ಯಡ್ ಮಾಡ್ಕೊಳ್ಳಿ, ಇಲ್ಲ ಸ್ಕಿಪ್ ಮಾಡ್ಕೋಬೋದು. ತುಪ್ಪ ಹಾಕಿದ್ರೆ ಮಾತ್ರ ಒಳ್ಳೆ ಟೇಸ್ಟ್ ಬರುತ್ತೆ, ಅದೊಂದ್ಸರಿ ಟ್ರೈ ಮಾಡಿ ನೋಡಿ. ಓಕೆನಾ? ನಾನೀಗ ಶುಗರು ಹಾಕಿದ್ದೀನಿ ಮೇಲ್ಗಡೆ. ನೋಡಿ ನಮ್ದೀಗ ಅಂತೂ ನಿಂತು ಒಂದು ಕಂಪ್ಲೀಟ್ ಆಯಿತು, ಒಂದು ಮುಗಿಸಿದ್ದಾರೆ. ಎಸ್, ನಮಗಿಂತ ತುಂಬ ಸ್ಪೀಡಾಗಿದ್ದಾರೆ ನೋಡಿ. ನಮ್ದೆಲ್ಲ ರೆಡಿಮೇಡ್, ಹಿಂಗೆ ಹಾಕಿ ಹಿಂಗೆ ಮಾಡೋದಷ್ಟೇ ಗೈಸ್. ಈ ಥರ ರೆಡಿಯಾಗಿದೆ. ಇದು ನನ್ನ ಫಸ್ಟ್ ರೆಸಿಪಿ, ಸ್ವೀಟ್ ಆಗಿದೆ. ಇದನ್ನ ಎತ್ತಿಟ್ಬಿಡೋಣ ಒಂದು ಸೈಡಲ್ಲಿ. ನೆಕ್ಸ್ಟು ನಾನು ನಿಮಗೆ ಖಾರ ಅಂದರೆ ಯಾವ ಥರ ಮಾಡೋದು ಅಂದರೆ ಒಂದು ಇವರು ಹೇಳಿದ ಥರನೇ ಇದೆ, ನಂದು ಸ್ವಲ್ಪ ಸಿಮಿಲರು ಬಟ್ ಸ್ವಲ್ಪ ಡಿಫ್ರೆಂಟು. ಅದೇನಂತ ನಿಮಗೆ ತೋರಿಸ್ತೀನಿ. ಇದು ಏಲಕ್ಕಿ ಫ್ಲೇವರ್ ಒಂದು ಹಾಕೋದು ಮರ್ತೋಗ್ಬಿಟ್ಟಿದ್ದೀನಿ ನಾನು. ಈ ನನ್ನ ಸ್ವೀಟ್ಗೆ ಏಲಕ್ಕಿ ಒಂದು ಫ್ಲೇವರ್ ಹಾಕಬೇಕಿತ್ತು. ಇದನ್ನು ಚಿಕ್ಕದಾಗಿ ಪೌಡ್ರ್ ಮಾಡಿಕೊಂಡು ಮೇಲ್ಗಡೆ ಹಿಂಗೆ ಉದುರಿಸ್ತಾ ಇದ್ದೀನಿ. ನಿಮಗೆ ಏನಾದರೂ ಬೇಕಂತ ಅನಿಸಿದ್ರೆ ನೀವು ಯಾವಾಗ ಇದನ್ನು ಬೌಲ್ಗೆ ಹಾಕೊಂಡು ಕಲಿಸ್ಕೊತೀರಲ್ವ, ಹನಿ ಎಲ್ಲ ಹಾಕ್ಬಿಟ್ಟು ಆವಾಗಲೇ ಮಿಕ್ಸ್ ಮಾಡ್ಕೋಬಹುದು ಏಲಕ್ಕಿ ಪೌಡರ್ನ. ಓಕೆ ಬನ್ನಿ ಇವಾಗ ನೆಕ್ಸ್ಟ್ ಇಂಗ್ರೀಡಿಯೆಂಟ್ಗೆ ಹೋಗೋಣ. ನಾನು ಖಾರದದೇ ಏನು ಮಾಡ್ತೀನಿ ಅಂತ ತೋರಿಸ್ತೀನಿ ನಿಮಗೆ. ಅವ್ರು ನೋಡಿ ಆಲ್ರೆಡಿ ಸೌತೆಕಾಯಿನ ಎತ್ಕೊಂಡು ಉಜ್ತಾ ಇದ್ದಾರೆ, ವಿಷ ತೆಗಿತಾ ಇದ್ದಾರೆ. ಸೌತೆಕಾಯ್ದು ವಿಷ ತೆಗಿತಾ ಇದ್ದೀನಿ, ಬರ್ತಾನೆ ಇಲ್ಲ ಅದು. ಪ್ಲಸ್ ನಂದು ಸೇಮ್ ಬಟ್ ಡಿಫ್ರೆಂಟ್ ಅಂತ ಹೇಳಿದ್ನಲ್ವಾ. ಸರಿ, ರಿವೀಲ್ ಮಾಡೋದು ಬೇಡ, ನೀವು ಸೌತೆಕಾಯ್ದೇನೆ ಆದಾಗ ನೋಡೋಣ. ನೋಡಿ ಚಿನ್ಮಯ್ ಅವರು ಕಸ ಹಾಕೊಳ್ಳೋಕ್ಕೆ ಏನು ಕೊಟ್ಟಿಲ್ಲ, ನಂದು ಬಾಕ್ಸಲ್ಲೇ ನಾನು ಕಸ ಹಾಕೋತಾ ಇದ್ದೀನಿ. ಅಯ್ಯೋ ಬೇಡ ತಗೊಳ್ಳಿ, ಪರವಾಗಿಲ್ಲ. ಇದಕ್ಕಾಗಿ ವಿಷ ತೆಗಿಯೋದಿಗೆ ವೈಟ್ಗೆ ಬರುತ್ತಲ್ಲ ಅದು ವಿಷ. ನೀಟಾಗಿ ಅದನ್ನ ತೆಗಿಬೇಕು, ಇಲ್ಲ ಅಂದರೆ ಸೌತೆಕಾಯಿ ಕಹಿ ಹೋಗ್ಬಿಡುತ್ತೆ, ತಿನ್ನೋದಕ್ಕೂ ಕಹಿ ಆಗ್ಬಿಡುತ್ತೆ. ಇದು ನಿಮಗೆ ಗೊತ್ತಿರಲಿಲ್ಲ ಅಲ್ವಾ, ನಾವು ಹೇಳಿದ್ಮೇಲೆ ಇವಾಗ ಎಲ್ಲರಿಗೂ ಗೊತ್ತಿರುತ್ತೆ, ಬಟ್ ಚಿಕ್ಕ ಮಕ್ಳು ಯಾರಾದರೂ ಈ ವಿಡಿಯೋನ ನೋಡ್ತಾ ಇದ್ರೆ ಪ್ಲೀಸ್ ತಿಳ್ಕೊಳ್ಳಿ. ನಾನು ಸೌತೆಕಾಯಿನ ಎರಿತಾ ಇದ್ದೀನಿ. ನಮಗೆ ಇದರಲ್ಲಿ ಎರಿಯಕ್ಕೆ ಬರುತ್ತೋ ಬರಲ್ಲೋ ಗೊತ್ತಿಲ್ಲ. ಬೇರೆ ಬೇಕಾ? ಬೇರೆ ಕೊಟ್ಟೆ. ಬೇರೆದು ಇದು ಗ್ರೀನ್ ಕಲರ್ ಇದೆಯಲ್ಲ, ಈ ಥರದ್ದು. ಹೇಳ್ಬೇಕಂದ್ರೆ ಸೌತೆಕಾಯಿ ಈ ಥರ ಎರಿಯೋದ್ರಿಂದ ಸುಶಿ ಮಾಡ್ಬೋದು. ಸುಶಿ ಏನಂದರೆ ಸುಶಿ ಅಂದರೆ ಗೊತ್ತಿಲ್ವಾ? ಅದು ನನಗೂ ಗೊತ್ತಿಲ್ಲ, ಆದರೆ ಸುಶಿ ಅದೇನೋ ರೌಂಡಾಗಿರುತ್ತೆ, ಅದರೊಳಗಡೆ ಏನೇನೋ ಸ್ಟಫಿಂಗ್ಸ್ ಹಾಕಿರ್ತಾರೆ. ಅದು ಸ್ಪೂನಲ್ಲಾಗಲಿ ಇಲ್ಲ ಫೋರ್ಕಲ್ಲಾಗಲಿ ತಿನ್ನಲ್ಲ, ಅದು 2 ಚಾಪ್ಸ್ಟಿಕ್ ಯೂಸ್ ಮಾಡ್ಕೊಂಡು ಹಿಂಗೆ ತಿಂತಾರೆ. ಜಾಪನೀಸ್ ಫುಡ್ ಅದು. ಸೌತೆಕಾಯಿ ಒಳಗಡೆ ಈ ಥರ ಎರೆದು ಬಿಟ್ಟು ತಿನ್ಬೋದು, ಆದರೆ ಅದೆಲ್ಲ ಬೇಡ. ಗೈಸ್ ನಂಗೆ ಇದು ಗೊತ್ತಿರಲಿಲ್ಲ ಸುಶಿ ಅಂತೆ, ನನಗಿದೆ ಫಸ್ಟ್ ಟೈಮ್ ಅವ್ರನ್ನ ಕೇಳಿದ್ದು. ನೋಡಿ ನೀಟಾಗೆಲ್ಲ ಎರ್ದಿದ್ದೀನಿ, ಇವಾಗ ಕೊಟ್ಟು ಮಾಡಿತ್ತು. ಇವ್ರು ಎರ್ಕೊಳ್ಳಿ ಎಲ್ಲ ಸಪ್ರೇಟಾಗಿ ತೆಗ್ತಾ ಇದ್ದೀನಿ.
ತೆಗೆದು ವಾಶ್ ಮಾಡಿ ಇಟ್ಕೊಳ್ಳಿ ಪ್ರತಿ ಸರಿ, ಓಕೆನಾ. ನೆಕ್ಸ್ಟು ನೋಡಿ, ಇದು ನಾನು ಈ ಥರ ಕಟ್ ಮಾಡ್ಕೊತಾ ಇದ್ದೀನಿ, ಉದ್ದುದ್ದ ಕಟ್ ಮಾಡ್ಕೊತಾ ಇದ್ದೀನಿ. 2 ಪೀಸ್ ಮಾಡ್ಕೊತಾ ಇದ್ದೀನಿ, 2 ಭಾಗನ ಸೌತೆಕಾಯಿನ. ನೋಡಿ ಈ ಥರ 2 ಭಾಗ ಮಾಡ್ಕೊಂಡ್ಮೇಲೆ ಇದ್ರೊಳಗಡೆ ಇರುವಂತಹ ಈ ಬೀಜಗಳನ್ನ ತೆಗಿತಾ ಇದ್ದೀನಿ. ಈ ಬೀಜ ಎಲ್ಲ ಎತ್ಬಿಡೋಣ ಫಸ್ಟ್ ನೀಟಾಗಿ. ಇದು ಯಾಕೋ ಹೆಂಗಾಯ್ತು ಅಂದರೆ, ಇದು ಯಾಕೋ ಮೊಲ ಮತ್ತು ಟಾಟಾಯ್ಸ್ ಕತೆ ಆಯಿತು. ನಾನು ಇನ್ನೂ ಎರಿತಾನೇ ಇದ್ದೀನಿ. ಇವ್ರದ್ದೊಂದು ಸೌತೆಕಾಯಿ ಒಂದು ಕಟ್ ಮಾಡ್ಕೊಂಡ್ಬಿಟ್ರೆ ಆಗೋಯ್ತು. ನಾನು ಇನ್ನೂ ಎರಿತಾನೇ ಇದ್ದೀನಿ. ನಂದೇ ಲೇಟ್ ಆಗೋಯ್ತು ಅಂತ ಅನ್ನಿಸ್ತಾ ಇದೆ ಇವಾಗ. ಏನಿಲ್ಲ ಗೈಸ್, ನಾನು ಇನ್ನೂ ಈರುಳ್ಳಿ ಹೆಚ್ಕೋಬೇಕು. ನಾನು ಇನ್ನೂ ಎಲ್ಲ ಹೆಚ್ಕೊಳ್ಬೇಕಲ್ವಾ, ನನಗೂ ಮಾಡೋಣ, ಇಬ್ಬರು ಮಾಡೋಷ್ಟೊತ್ತಿಗಾಗುತ್ತೆ. ನಾನು ಇನ್ನೂ ಇದನ್ನ ಇಟ್ಕೊಂಡು ಸರ್ಕಸ್ ಮಾಡ್ತಾ ಇದ್ದೀನಿ. ನನಗೆ ಬೇರೆದ್ರಲ್ಲಿ ಸಿಪ್ಪೆ ತೆಗೆದು ಅಭ್ಯಾಸ ನನಗೆ. ಯಾವ್ದು ಬೇಕು ಹೇಳಿ. ಬೇಡ, ಇದೆ. ಅದೆಲ್ಲ ನೀಟಾಗಿ ತೆಗಿಬೇಕು. ಈ ಬೀಜ ಎಲ್ಲ ಸಿಗಬಾರ್ದು, ಒಳಗಡೆ ಸ್ಟಫಿಂಗ್ ಚೆನ್ನಾಗಿರಲ್ಲ, ಅದಕ್ಕೆ ನಾನು ನೀಟಾಗಿ ತೆಗಿತಾ ಇದ್ದೀನಿ. ಓಕೆ ನೋಡಿ ಗೈಸ್, ಈ ಥರ ನೀವು ಎಂಟಿ ಮಾಡ್ಕೋಬೇಕು. ಈ ಬೀಜ ಎಲ್ಲ ನೀಟಾಗಿ ಹೋಗ್ಬೇಕು. ಈ ಥರ ಇರೋದನ್ನ ಈ ಥರ ನೀಟಾಗಿ ಕ್ಲೀನ್ ಮಾಡ್ಕೋಬೇಕು, ಓಕೆನಾ. ಇದನ್ನ ನಾವು ಒಂದು ಸೈಡಲ್ಲಿ ಎತ್ತಿಟ್ಕೊಂಡ್ಬಿಡೋಣ. ಏನು ಮಾತಾಡೋದು, ನನ್ನ ಸೌತೆಕಾಯಿ ಒಳ್ಳೆ ಜಿರಾಫೆ ಥರ ಕಾಣ್ತಾ ಇದೆ. ಅಲ್ಲಲ್ಲೇ ಸಿಪ್ಪೆ ಇದೆ, ನನಗೆ ತೆಗಿಯೋಕ್ಕಾಗ್ತಿಲ್ಲ. ಕಡಿಲಿ ತೆಗ್ಕೊಡ್ತೀನಿ. ನೋಡಿ, ಸಪೋರ್ಟ್ ಮಾಡ್ತಿದ್ದಾರೆ ಇವ್ರದ್ದು ತಾಯಿ ಗುಣ. ಹಂಗೇನಲ್ಲ ಗೈಸ್, ಇದು ಚೆನ್ನಾಗಿ ಅವ್ರಿಗೆ ಎರಿಯೋಕ್ಕೆ ಅಷ್ಟು ಗೊತ್ತಾಗ್ತಿಲ್ಲ, ಅಭ್ಯಾಸ ಇಲ್ವಲ್ಲ ಇದ್ರಲ್ಲಿ ಅವ್ರಿಗೆ ಎರೆದು, ಅದಕ್ಕೆ ಎರ್ಕೊಡ್ತೀನಿ ಅಂತ ಇಸ್ಕೊಂಡೆ ಗೈಸ್. ನೋಡಿ ಈ ಥರ ಎರಡನ್ನೂ ನೀಟಾಗಿ ಒಳಗಡೆ ಇರೋದನ್ನೆಲ್ಲ ತೆಗ್ದಿದ್ದೀನಿ. ಈಗ ಇದಕ್ಕೆ ನಾವೇನು ಮಾಡೋದಂದರೆ ಈರುಳ್ಳಿ ಹೆಚ್ಕೋಬೇಕು. ಫಸ್ಟು ಮೈನ್ ಥಿಂಗ್ ಈರುಳ್ಳಿ ಹೆಚ್ಕೋಬೇಕು. ಬನ್ನಿ ಫಸ್ಟ್ ಈರುಳ್ಳಿ ಹೆಚ್ಕೊಬೋಣ. ನಾನೊಂದು 1 ಈರುಳ್ಳಿ ಸಾಕನ್ಸಿದೆ, ತುಂಬ ದೊಡ್ಡದಿದೆ. ಸೊ 1 ಈರುಳ್ಳಿ ತೊಗೊಂಡಿದ್ದೀನಿ. 1 ಈರುಳ್ಳಿ ಹೆಚ್ಕೊಬೋಣ. ಯಾರ್ಯಾರು MIMS ಸ್ಟೂಡೆಂಟ್ ವಿಡಿಯೋ ನೋಡ್ತಿದ್ದೀರೋ ಅವರೆಲ್ಲ ಕಮೆಂಟ್ ಮಾಡಿ ಗೈಸ್. ನೋಡಿ ಈ ಥರ ಈರುಳ್ಳಿನ ಚಿಕ್ಕದಾಗಿ ಕಟ್ ಮಾಡ್ಕೋಬೇಕು. ಚಿಕ್ಕದಾಗಿ ಕಟ್ ಮಾಡ್ಕೊಂಡ್ರೆ ಅದು ಈರುಳ್ಳಿ ಫ್ಲೇವರ್ ಏನಂದರೆ ಜಾಸ್ತಿ ಸಿಕ್ಕಬಾರ್ದು. ಚಿಕ್ಕದಾಗಿ ಚುಚ್ಚುರೆ ಸಿಕ್ಕರೆ, ನಾನು ಅವಾಗಲೇ ಹೇಳ್ದಂಗೆ ಯಥೇಚ್ಛವಾಗಿ ಏನು ಸಿಗಬಾರ್ದು, ಆವಾಗ ಅದು ಬೆಲೆ ಗೊತ್ತಾಗಲ್ಲ. ಈಗ ಈರುಳ್ಳಿ ಕಟ್ ಮಾಡ್ತಾರೆ, ಒಂದು ಚುಚ್ಚು ಸಿಕ್ಕುತ್ತೆ. ಅದು ಟೇಸ್ಟ್ಗೆ ಇನ್ನೊಂದು ಸ್ವಲ್ಪ ತಿನ್ನಬೇಕು ಅಂತ ಬರಬೇಕು. ಅತಿಯಾಗಿ ತಿನ್ಬಿಟ್ರೆ ಯಪ್ಪ ಸಾಕು ಅಂತ ತಿನ್ನೋದ್ಕಿಂತ ಒಂದು ಚುಚ್ಚುರೆ ಮಾತು ಕೇಳಿ ಈರುಳ್ಳಿನೇ ಹತ್ತು ಬಿಡುತ್ತೆ. ಆ ಥರ ಮಾತಾಡ್ತಾ ಇದ್ದಾರೆ ಇವರು. ಯಥೇಚ್ಛವಾಗಿ ಸಿಗಬಾರ್ದು, ಅದ್ರ ಬೆಲೆ ಗೊತ್ತಾಗಲ್ಲ ಅಂತ. ಟೇಸ್ಟ್ ಗೊತ್ತಾಗಲ್ಲ. ಗೈಸ್ ಇವಾಗ ಅದಾಯಿತು. ಒಂದೇ ಒಂದು ಟೊಮೊಟೊ ತೊಗೊಂಡಿದ್ದೀನಿ. 1 ಟೊಮೆಟೊ ವಾಶ್ ಮಾಡಿಕೊಂಡು ನೀಟಾಗಿ ತೊಳ್ಕೊಂಡು ಇಷ್ಟ ಇದೆ. ಟೊಮೊಟೊನ ಅಷ್ಟು ಚಿಕ್ಕದಾಗಿ ಹೆಚ್ಕೊಳ್ಳಿ. ನಾನೆಲ್ಲ ಚಿಕ್ಕದಾಗಿ ಹೆಚ್ಚಿ ಅಂತ ಹೇಳ್ತಾ ಇದ್ದೀನಿ. ನೋಡಿ ಕ್ಯಾರೆಟ್ ತುರಿದು ಆಗಿದೆ. ಸೌತೆಕಾಯಿ ಕಟ್ ಹಾಕಬೇಕು. ಟೊಮೆಟೊ ಆಲ್ರೆಡಿ ರೆಡಿ ಇದೆ. ಸೌತೆಕಾಯಿ ಟೊಮೆಟೊ ಲಾಸ್ಟಲ್ಲಿ ಹಾಕೋಣ ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ ಇವಾಗ. ಇದು ಸೌತೆಕಾಯಿ ಕಟ್ ಮಾಡೋಣ. ಸೌತೆಕಾಯಿನ ಈ ಥರ ಮಾಡಿ ಗೈಸ್ ಇವರು ಏನೇನು ಮಾಡೋರೆ ಅಂತಂದರೆ ಈರುಳ್ಳಿ, ಟೊಮೊಟೊ, ಕ್ಯಾರೆಟು, ಹಸಿಮೆಣಸಿನ್ಕಾಯಿ, ಹಸಿಮೆಣಸಿನ್ಕಾಯಿ ಎಲ್ಲ ಹಾಕಿದ್ದಾರೆ ಒಂದು ಬೌಲಲ್ಲಿ. ಬನ್ನಿ ನೋಡೋಣ ಏನೇನು ಮಾಡ್ತಾರೆ ಇವರು ಅಂತ. ತೆಗ್ದಿಲ್ಲ ಆಚೆ ನಾವು. ನೋಡಿ ಇನ್ನು ಏನೇನು ಇಟ್ಟಿದ್ದಾರೆ ಒಳಗಡೆ. ತುಂಬಾ ಇಂಟೆಲಿಜೆಂಟ್ ಇದ್ದಾರೆ. ಕನ್ನಡದಲ್ಲಿ ಇಂಟೆಲಿಜೆಂಟ್ಗೆ ಪಳಾರ್ ಅಂತಾರೆ. ನೋಡಿ ಮೀನಿಂಗ್ ಎಲ್ಲ ತಿಳ್ಕೊಂಬಿಟ್ಟವ್ರೆ. ಗೈಸ್ ನಂದು ಇವಾಗ ಈರುಳ್ಳಿ ಮತ್ತೆ ಟೊಮೊಟೊ ಕಟ್ ಆಗಿದೆ. ಇದನ್ನ ಒಂದು ಸೈಡಲ್ಲಿ ಇಟ್ಕೋತಾ ಇದ್ದೀನಿ. ಕಟ್ ಮಾಡೋಕ್ಕೆ ಬರಲ್ಲ, ಕುಕಿಂಗ್ ವಿತೌಟ್ ಫೈರ್ ಮಾಡೋಣ ಅಂತ ಬಂದಿದ್ದೀವಿ. ನಮ್ಮ ಆಪೋನೆಂಟ್ ಅವರು ಪಾಪ ಕಟ್ ಮಾಡಿ ಕೊಡ್ತಾ ಇದ್ದಾರೆ. ಸೌತೆಕಾಯಿ ಚಿಕ್ಕದ್ ಮಾಡೋಣ ಅಂತ ಅನ್ಕೊಂಡು ಇದನ್ನ ಫಸ್ಟ್ ಉದ್ದುದ್ದು ಕಟ್ ಮಾಡ್ಕೊಂಡ್ಬಿಡ್ಬೇಕು. ಚಿಕ್ಕದಾಗಿ ಅಡ್ಡ ಉದ್ದುದ್ದ ಹಿಂಗೆ ಕಟ್ ಮಾಡ್ಕೊಂಡ್ರೆ ಚಿಕ್ಕದಾಗಿ ಮಾಡ್ಕೋಬೋದು.
ಅಡುಗೆ ಅಂದರೆ ನಮ್ಗೆ ಇದೆಲ್ಲ ವೆಜ್ ಗಿಜ್ಜೆಲ್ಲ ನಾವು ಕಟ್ ಮಾಡೋದೇ ಇಲ್ಲ. ನಾವು ನಾನ್ ವೆಜ್ ಒಳ್ಳೆ ಚಿಕನ್ ಮಾಡ್ತೀವಿ. ಇವ್ರು ನೋಡಿದ್ರೆ ನಾನ್ ವೆಜಿಟೇರಿಯನು, ಆದರೆ ನಾನ್ ವೆಜ್ಜೇ ತಿನ್ನಲ್ಲ ಇವರು. ನಂಗೆ ಇಷ್ಟ ಆಗಲ್ಲ. ಚಿಕನ್ ಮಾಡೋದೇನಾದರೂ ಇದ್ದಿದ್ದಿದ್ರೆ ಕಥೆನೇ ಬೇರೆ ಇರ್ತಾರೆ. ಇವರೇ ಎಲ್ಲ ನನ್ನ ಚಾನಲಲ್ಲಿ ಮಾಡ್ಬಿಟ್ಟು ಬಂದ್ಬಿಟ್ಟಿರೋ ಫುಲ್ ಇವ್ರದ್ದೇ ಅವಾಗ ಚಿಕನ್ ಮಾಡೋದು. ಚಿಕನಲ್ಲಿ ಏನೇನೋ ಮಾಡ್ಬಿಡ್ಬೋದು. ಆ್ಯಕ್ಚುಲಿ ಚಿಕನ್ನಲ್ಲೂ ಮಾಡ್ಬೋದು, ವೆಜ್ಜಲ್ಲೂ ಇನ್ನೂ ಜಾಸ್ತಿ ಮಾಡ್ಬೋದು. ಬಟ್ ಎಲ್ಲ ಯಾಕೆ ಅಷ್ಟೊಂದು ನಾನ್ ವೆಜ್ ಅಂತ ಮಾಡ್ತಾರೆ ಅಂತ ನಂಗೆ ಇದುವರೆಗೂ ಗೊತ್ತಾಗಿಲ್ಲ ಅಪ್ಪ. ಆ್ಯಕ್ಚುಲಿ ವೆಜ್ಜಲ್ಲೂ ಸೇಮ್ ನಾನ್ ವೆಜ್ ಟೇಸ್ಟ್ ಬರೋ ಹಾಗೆ ವೆಜ್ಜಲ್ಲೂ ಕೂಡ ಅಡುಗೆ ಮಾಡಬಹುದು. ಯಾರು ನಾನ್ ವೆಜ್ ತಿನ್ನಲ್ವೋ ಅವರು ಹಿಂಗೆ ಹೇಳೋದು, ವೆಜ್ಜಲ್ಲಿ ಮಾಡ್ಬೋದು ತಿನ್ಬೋದು ಅಂತ. ಆ್ಯಕ್ಚುಲಿ ಅದು ನಿಜಾನೇ ಗೈಸ್. ಎಸ್ ಓಕೆ, ಇದು ನೋಡಿ ಈ ಥರ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಕೊಡ್ತಾ ಇದ್ದೀನಿ ನಮ್ಮ ಅನ್ಶಿ ಬಾಯ್ ಅವ್ರಿಗೆ. ಕೊಲಾಬ್ರೇಷನ್ ಅಂದಮೇಲೆ ಇಷ್ಟು ಮಾಡ್ದಿರಕ್ಕಾಗಲ್ವಾ. ನಾವು ನೋಡಿ ಅಷ್ಟೇ ಕಟ್ ಆಗಿದೆ ಅಲ್ವಾ, ನಾವು ಉದುರಿಸ್ಬಿಡೋದು ಅಷ್ಟೇ. ಅಷ್ಟೇ ನೋಡಿ ಈ ಥರ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೋಬೇಕು. ಇವಾಗ ನೋಡಿ ಹಿಂಗಿದೆ ಅಷ್ಟೇ. ಇವಾಗ ತೆಗಿತೀನಿ ನೋಡಿ ಮೇನ್ ಇಂಗ್ರೀಡಿಯೆಂಟ್. ನೋಡಿ ಇವ್ರು ಏನೇನೋ ಇಟ್ಟಿದ್ದಾರೆ ಒಳಗಡೆ, ತುಂಬಾ ಮಾಹಿತಿ ಇದೆ ಇವರಲ್ಲಿ. ಮಾಹಿತಿ ಅಲ್ಲ, ಮಾಲ್ ಇದು. ಏನಾದ್ರು ಬೇಕಿದು ತಗೊಳ್ಳಿ. ನಾವು ಇವಾಗ ಒಂದು ಪಾತ್ರೆ ತಗೊಳ್ಳೋಣ. ಈ ಪಾತ್ರೆಯಲ್ಲಿ ನಮಗೆ ಬೇಕಾಗಿರೋ ಮಿಕ್ಸಿಂಗ್ ಎಲ್ಲ ಮಿಕ್ಸ್ ಮಾಡ್ಕೊಬಿಡೋಣ. ಫಸ್ಟ್ ನಾನು ಈರುಳ್ಳಿ ಹಾಗೆ ಟೊಮೆಟೊನ ಹಾಕೋತಾ ಇದ್ದೀನಿ. ಈರುಳ್ಳಿ ಟೊಮೆಟೊ ಹಾಕಿದ್ಮೇಲೆ ಈಗ ಫಸ್ಟು ಇದು ಕುಟ್ಟೋಕ್ಕಿಂತ ಮುಂಚೆ ಇದಕ್ಕೊಂಚೂರು ಉಪ್ಪು, ಖಾರ, ಚಾಟ್ ಮಸಾಲ ಹಾಕಿಟ್ಕೊಳ್ಳೋಣ. ಯಾಕಂದರೆ ಇದು ಹಿಡ್ಕೋಬೇಕು ಉಪ್ಪು ಖಾರನ, ಅಂದರೆ ಟೇಸ್ಟು ಹೊಂದ್ಕೋಬೇಕು. ಅದಕ್ಕೆ ಇದಕ್ಕೆ ಫಸ್ಟ್ ಉಪ್ಪು ಖಾರ ಹಾಕೋಣ. ಖಾರದ ಪುಡಿ ಕೊಡಿ. ನಾನು ಹಾಕ್ತೀನಿ, ಆಮೇಲೆ ಅವ್ರು ಜಾಸ್ತಿ ಹಾಕ್ಬಿಡ್ತಾರೆ. ಆಮೇಲೆ ತಿನ್ನೋರು ಇದು ಒಂದು 1/4 ಸ್ಪೂನ್ ಹಾಕಿ ಸಾಕು, ಜಾಸ್ತಿ ಖಾರ ಇದೆ. ಸೊ ನಾನು 1/4 ಸ್ಪೂನ್ ಹಾಕ್ತಾ ಇದ್ದೀನಿ. ಖಾರದ ಪುಡಿ ಸ್ವಲ್ಪ ಜಾಸ್ತಿ ಇದೆ, ನೋಡ್ಕೊಂಡು ಹಾಕಿ. ಒಂಚೂರು ಪೆಪ್ಪರ್ ಪೌಡರ್ ಕೊಡಿ. ಪೆಪ್ಪರ್ ಪೌಡರು ಸ್ಪೆಷಲ್ ಆಗಿ ಇವರೇ ಮಾಡಿರೋದು, ಹುರಿದು ಕುಟ್ಟಿ ಪುಡಿ ಮಾಡಿರೋ ಪೆಪ್ಪರ್ ಪೌಡರ್ ಇದು. ನಮ್ಮದು ಸ್ಪೂನ್ ಅಭಾವ ಇರೋದ್ರಿಂದ ಇದೇ ಸ್ಪೂನ್ ಹಾಕ್ತಾ ಇದ್ದೀನಿ. ನೋಡಿ ಇದನ್ನ ಜಾಸ್ತಿ ತಗೋಬೇಡಿ. ಆಮೇಲೆ ಫುಲ್ಲು ಖಾರದ ಪುಡಿನೂ ಹಾಕಿರೋದ್ರಿಂದ ಇದ್ರ ಫ್ಲೇವರ್ ಸ್ವಲ್ಪ ಘಮಕ್ಕೋಸ್ಕರ ಹಾಕ್ತೀವಿ ಹೊರತು ಇದನ್ನ ಜಾಸ್ತಿ ಹಾಕ್ಬಿಟ್ರೆ ಗಂಟ್ಲೆಲ್ಲ ಉರಿ ಬಂದ್ಬಿಡುತ್ತೆ. ಅದಕ್ಕೆ ಇದನ್ನು ಒಂದು 1/4 ಸ್ಪೂನ್ ಹಾಕ್ತಾ ಇದ್ದೀನಿ ಅಷ್ಟೇ. 1/4 ಸ್ಪೂನ್ಗಿಂತ ಒಂಚೂರು ಕಮ್ಮಿನೇ ಹಾಕಿ, ಪರವಾಗಿಲ್ಲ, ನಡೆಯುತ್ತೆ. ಉಪ್ಪನ್ನ ಇಲ್ಲಿದೆ. ರುಚಿಗೆ ತಕ್ಕಷ್ಟು ಉಪ್ಪು ಸಾಕು. ಮಿಕ್ಸ್ ಮಾಡಿ ಆಮೇಲೆ ಟೇಸ್ಟ್ ನೋಡ್ಬಿಟ್ಟು ಅದನ್ನ ನೋಡಿ. ಯಾರ್ಯಾರು ಈ ಥರ ಮ್ಯಾಗಿನ ತಿಂತೀರಾ, ಮ್ಯಾಗಿ ಮಾಡೋಕ್ಕಿಂತ ಮುಂಚೆ ಕಮೆಂಟ್ ಮಾಡಿ. ಕರುಮ್ ಅಂತ ತಿಂತವ್ರೆ. ಆ್ಯಕ್ಚುಲಿ ಇದು ಎಷ್ಟೊಂದು ಜನ ರಿಲೇಟ್ ಮಾಡ್ಕೋಬೋದು. ಇದು ಮ್ಯಾಗಿ ಹಸಿದು ತಿಂದರೆ ಚಕ್ಲಿ ಟೇಸ್ಟ್ ಬರುತ್ತೆ. ಗೈಸ್ ನನಗೆ ಮ್ಯಾಗಿ ಹೋಮ್-ಮೇಡ್ ಮ್ಯಾಗಿ ವಿಡಿಯೋ ಮಾಡಿ ತೋರಿಸ್ತೀನಿ ಇನ್ನೊಂದ್ಸಲಿ. ಯಾವಾಗಾದರೂ ಅದು ಮನೇಲೇ ಮಾಡ್ಬೋದು ಆರಾಮಾಗಿ. ರೆಸಿಪಿ ಈಗಲೇ ಹೇಳ್ಬಿಟ್ರೆ ನೀವು ವಿಡಿಯೋ ನೋಡೋಲ್ಲ, ಅದಕ್ಕೆ ವಿಡಿಯೋದಲ್ಲೇ ತೋರಿಸ್ತೀನಿ. ಗೈಸ್ ಇವಾಗ ನಾನು ಇಲ್ಲಿ ಟೊಮೊಟೊ ಮತ್ತು ಈರುಳ್ಳಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಲ್ವಾ. ಸೊ ಇವಾಗ ಇದಕ್ಕೆ ಒಂಚೂರು ಉಪ್ಪು, ಖಾರ, ಇವ್ರ ಹತ್ರ ಸ್ವಲ್ಪ ಸಾಲ ಕೇಳೋಣ. ನಿಪ್ಪಟ್ಟನ್ನ ಒಂಚೂರು ದಯವಿಟ್ಟು ನಿಪ್ಪಟ್ಟು ಕೊಡಿ. ಇವ್ರು ಮ್ಯಾಗಿ ಪೌಡರ್ ಆ್ಯಡ್ ಮಾಡಿದ್ದಾರೆ. ಅದಕ್ಕೆ ನಾನಿಲ್ಲಿ ಹೇಳಿದ್ನಲ್ಲ ಆಗಲೇ, ನಂದು ಅಷ್ಟೊಂದು ಈರುಳ್ಳಿ ಎಲ್ಲ ಇಲ್ಲ. ಸೊ ನಾನು ಅದಕ್ಕೆ 1/4 ಸ್ಪೂನ್ಗಿಂತ ಒಂಚೂರು ಕಮ್ಮಿನೇ ಹಾಕೋತಾ ಇದ್ದೀನಿ ಖಾರದ ಪುಡಿನ. ಚೂರು ಖಾರದ ಪುಡಿ ಹಾಕಿದ್ದೀನಿ. ನೆಕ್ಸ್ಟು ಸೇಮ್ ಅದೇನೋ ಇದು ಅದೇನೆ, ಆದರೆ ಸ್ವಲ್ಪ ಡಿಫ್ರೆನ್ಸ್ ಇದೆ ಇದ್ರ ನಡುವೆ. ಎಲ್ಲ ಹಾಕಿ ಕಲಿಸ್ತಾ ಇದ್ದೀವಿ. ನಾನು ಒಂದು ಚಿಟಿಕೆ ಅಷ್ಟೇ ಪೆಪ್ಪರ್ ಪೌಡರ್ ಹಾಕ್ತಾ ಇರೋದು. ನೀವು ನೋಡ್ಕೊಳ್ಳಿ, ನಿಮಗೆ ಟೇಸ್ಟ್ ಯಾವ ಥರ ಬೇಕಂತ ಅನ್ಸುತ್ತೆ. ನಿಮಗೆ ಖಾರ ಜಾಸ್ತಿ ತಿಂತೀರಾ ಅಂದರೆ ಸ್ವಲ್ಪ ಪೆಪ್ಪರ್ ಪೌಡ್ರು ಜಾಸ್ತಿ ಹಾಕ್ಕೊಂಡ್ರೆ ನಡೆಯುತ್ತೆ. ಪೆಪ್ಪರ್ ಪೌಡ್ರು ಏನಪ್ಪ ಅಂತಂದರೆ, ಈ ಗಂಟ್ಲಲ್ಲಿ ಏನಾದರೂ ಕಫ ಗಿಫ ಎಲ್ಲ ಕುಟ್ಟಿದ್ರೆ ಅದನ್ನು ಪೆಪ್ಪರ್ ಪೌಡ್ರ್ ಹಾಕೊಂಡು ತಿಂದರೆ ನಿಜ ಕರಗುತ್ತೆ. ಸೊ ಅದಕ್ಕಾಗಿ ಪೆಪ್ಪರ್ ಪೌಡ್ರ್ ಯೂಸ್ ಮಾಡ್ತಾ ಇದ್ದೀನಿ. ಈಗ ಟೇಸ್ಟ್ ನೋಡ್ತಾ ಇದ್ದೀನಿ.
ನಾನು ಇವಾಗ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಖಾರದ ಪುಡಿ, ಪೆಪ್ಪರ್ ಪೌಡರ್ ಇಷ್ಟು ಹಾಕ್ಕೊಂಡು. ಆ್ಯಕ್ಚುಲಿ ಇದಕ್ಕೆ ಮೇಯ್ನ್ ಇಂಗ್ರೀಡಿಯೆಂಟ್ ಬಂದು ಕಡಲೆ ಬೀಜ. ಅಂದರೆ ಕಡಲೆ ಬೀಜ ಅದು ಸಿಪ್ಪೆ ತಗೋಬೇಕು ಸಿಪ್ಪೆ. ಅದು ರೋಸ್ಟ್ ಮಾಡೋ ಥರ, ಅಂದರೆ ರೋಸ್ಟ್ ಮಾಡೋದು ಅಂದರೆ ಗ್ಯಾಸ್ನ ಯೂಸ್ ಮಾಡೋ ಥರ ಆಗುತ್ತೆ. ಅದಕ್ಕೆ ಆಗಲಿಲ್ಲ. ಆಮೇಲೆ ಕಾಂಗ್ರೆಸ್ ಕಡಲೆ ಬೀಜ ಸಿಗಲಿಲ್ಲ ನಮಗೆಲ್ಲೂ. ಗೈಸ್ ಇವಾಗ ನನಗೆ ಒಂಚೂರು ಮ್ಯಾಗಿ ಮಸಾಲ ಕೊಟ್ಟಿದ್ದಾರೆ ಇವರು, ಅದನ್ನು ಆ್ಯಡ್ ಮಾಡ್ತಾ ಇದ್ದೀನಿ. ಉಪ್ಪು, ಖಾರ, ಮ್ಯಾಗಿ ಮಸಾಲ, ಒಂಚೂರು ಇದು ಪೆಪ್ಪರ್ ಪೌಡರ್ ಆ್ಯಡ್ ಮಾಡಿದ್ದೀನಿ ಅಷ್ಟೇ. ಸಾಕು. ಗೈಸ್ ಅವರು ಚಾಟ್ ಮಸಾಲ ಆ್ಯಡ್ ಮಾಡ್ತಾ ಇದ್ದಾರೆ. ನೋಡಿ ಗೈಸ್, ಇದು ಭುಜಿಯಾ ಸೇವ್ ಅಂತ ಹಲ್ದಿರಾಮ್ಸ್ ಇಂದ. ನೋಡಿ ಗೈಸ್, ನಾನು ಇವಾಗ ನಿಪ್ಪಟ್ಟು ಆ್ಯಡ್ ಮಾಡ್ತಾ ಇದ್ದೀನಿ. ಇದಕ್ಕೆ ಉಪ್ಪು, ಖಾರ, ಮೆಣಸು ಪುಡಿ ಮತ್ತು ಚಾಟ್ ಮಸಾಲ ಎಲ್ಲ ಹಾಕಿದ್ಮೇಲೆ ನಿಪ್ಪಟ್ಟು ಹಾಕ್ತಾ ಇದ್ದೀನಿ. ಒಂದು ಸ್ವಲ್ಪ ಮಸಾಲ ಇನ್ನೂ ಓಪನೆ ಮಾಡಿಲ್ಲ. ನೀವು ಮುದ್ದೆ ಚಿಕ್ಕದಾಗಿ ಮುರ್ದು ಹಾಕ್ಬಿಡಿ, ಅವಾಗ ಸಿಗ್ಬೇಕು. ನನಗೆ 2 ನಿಪ್ಪಟ್ಟಿಗಿಂತ 1 ನಿಪ್ಪಟ್ಟು ಯೂಸ್ ಮಾಡಿದ್ದೀನಿ. ಒಂದು ಸ್ವಲ್ಪ ಸೇವ್ ಹಾಕ್ತಾ ಇದ್ದೀನಿ. ಸೇವ್ ಕೊಡಿ. ಇದು ಚಾಟ್ ಮಸಾಲ ತೆಗಿಯಕ್ಕೆ ಆಗ್ತಿಲ್ಲ. ಸೇವ್ ಹಾಕ್ತಾ ಇದ್ದೀನಿ ನಾನು ಸ್ವಲ್ಪ. ಓಕೆನಾ? ಇವಾಗ ನಾನು ಅದೇನು ಇಟ್ಕೊಂಡಿದ್ನೋ ಅವಾಗ ಸೈಡಲ್ಲಿ ಈ ನಮ್ಮ ಸೌತೆಕಾಯಿನ ತಗೊಳ್ತಾ ಇದ್ದೀನಿ. ಈ ಸೌತೆಕಾಯಿಗೆ ಇದನ್ನ ಫಿಲ್ ಮಾಡಬೇಕು ನೀಟಾಗಿ. ಚಾಟ್ ಮಸಾಲ ಹಾಕಿದ್ದೀನಿ. ಒಂಥರ ಸ್ಮೆಲ್ ಬರ್ತಾ ಇದೆ. ಮಗಮ್ಮ ಅಂತ ಅಡುಗೆ ಗಂಗುಟ್ಟಿಸ್ತಾ ಇದ್ದಾರೆ ಅಂಚಿ ಅವರು. ಮೇಡಮ್ ಅವ್ರದ್ದು ಆಯ್ತು, ಅವಾಗಲೇ ಸರ್ವಿಂಗ್ ಮಾಡ್ತಿದ್ದಾರೆ. ನಮ್ದಾಗಿದೆ ರೆಸಿಪಿ. ನಾನು ಹಂಗಾದ್ರೆ ಕಡಲೆ ಪುಡಿ ಹಾಕ್ತೀನಿ. ಇವ್ರು ನೋಡಿ, ಇವರ ಮಿಶ್ರಣ ಆಗಿ ಕಡಲೆ ಪುರಿ ಸುರಿತಾ ಇದ್ದಾರೆ. ಕಡಲೆ ಪುರಿ ಸುರಿತಾ ಇದ್ದೀವಿ. ಗೈಸ್, ಇವಾಗ ನಾನು ಇದು ಸೌತೆಕಾಯಿ ಮೇಲೆಲ್ಲ ಹಾಕಾಗಿದೆ. ಇವಾಗ ಸೇವ್ನ ಮೇಲ್ಗಡೆ ಉದುರಿಸ್ತಾ ಇದ್ದೀನಿ. ಇಂಚೂರು ಖಾರ ಪುಡಿ ಉದುರಿಸ್ಲಾ ಅಂತ ಅನಿಸ್ತಿದೆ, ಬಟ್ ಬೇಡ ಅಂತ ಕೈ ತಡಿತಾ ಇದ್ದೀನಿ ನಾನು. ರೆಸಿಪಿ ರೆಡಿ ಆಗಿದೆ ನೋಡಿ. ನಾನು ಆವಾಗಲೇ ಹೇಳಿಲ್ವಾ, ಹಂಗೆ ಆಗೋಯ್ತು. ಈಗ ನಿಪ್ಪಟ್ಟನ್ನ ಕ್ರಾಶ್ ಮಾಡಿ ಹಾಕ್ಬಿಡೋಣ. ಬನ್ನಿ ಇವ್ರಿಗೆ ಹೆಲ್ಪ್ ಮಾಡುವ. ಹಾಂ, ನಿಪ್ಪಟ್ಟನ್ನ ಪುಡಿ ಮಾಡುವ. ಇನ್ಕಲ್ ತಗೊಂಡಿದ್ದೀನಿ. ಸಾಕು, ಜಾಸ್ತಿ ಗುಡ್ಬಾರ್ದು. ನೋಡಿ, ನಿಪ್ಪಟ್ಟು ಪುಡಿ ಮಾಡೋಕ್ಕೆ ಕಲ್ಲು ತಗೊಂಡಿದ್ದಾನೆ. ಗೈಸ್, ಈ ಥರ ಪುಡಿ ಮಾಡಾಕ್ಬೇಕು ನಿಪ್ಪಟ್ಟನ್ನ. ಅದೇ ಯಾವಾಗಲೂ ಹೇಳಿದ ಚಿಕ್ಕದಾಗಿ ಪುಡಿ ಮಾಡಿ ನಿಪ್ಪಟ್ಟನ್ನ ಹಾಕಿ ಇದು ಮಿಕ್ಸ್ ಮಾಡ್ತಾ ಇದ್ದಾರೆ. ನಿಪ್ಪಟ್ಟನ್ನ ಚಿಪ್ಸ್ ಎಲ್ಲ ತಂದಿದ್ದಾರೆ. ಚಿಪ್ಸ್ನೆಲ್ಲ ಪುಡಿ ಮಾಡ್ಬೇಕಂತ ಎಲ್ಲ ಏನೇನು ಸಿಗುತ್ತೋ ಅದನ್ನೆಲ್ಲ ತಗೊಂಡ್ಬಂದ್ಬಿಟ್ಟಿದ್ದೀನಿ. ನೋಡಿ, ಈ ಥರ ಚಿಪ್ಸ್ ತಗೊಂಡ್ಬಂದಿದ್ದಾರೆ. ನಾವು ಅಯ್ಯೋ ನಾವೇನು ತಂದಿಲ್ಲ, ನಾವೆಲ್ಲ ಹೋಮ್ ಮೇಡ್. ಇವ್ರ ಹತ್ರ 1-2 ಸಾಲ ಇಸ್ಕೊಂಡ್ವಿ, ಸೇವು ಮತ್ತೆ ನಿಪ್ಪಟ್ಟು. ಇವ್ರಿಗೆ ಸೇವ್ ಹಾಕ್ತಾ ಇದ್ದೀನಿ. ಚಿಕ್ಕ ಖಾರ ಸೇವ್ ಹಾಕಾಯ್ತು. ನೋಡಿ, ಇವರು ಚಿಪ್ಸ್ ಗಿಪ್ಸ್ ಎಲ್ಲ ಹಾಕೊಂಡು ಕರುಮ್ ಅಂತ ಮಾಡ್ತವ್ರು. ನಂದೇನಿಲ್ಲ ಗೈಸ್. ಇವ್ರದಕ್ಕೆ ಏನಾಗ್ಬಿಟ್ಟಿದೆ ಅಂದ್ರೆ ನಿಂಬೆಹಣ್ಣು ಹುಡುಕಿದ್ವಿ, ನಿಂಬೆಹಣ್ಣು ಮರ್ತು ಬಂದಿಲ್ಲ. ಸೊ ನಾವು ಹುಣಸೆ ಹಣ್ಣಿನ ರಸ ಹಾಕ್ತಾ ಇದೀವಿ. ಜಾಸ್ತಿ ಅಲ್ಲ, ಒಂಚೂರು ಹಾಕ್ತಾ ಇದೀವಿ. ನಿಮ್ಗೆ ಎಷ್ಟು ಬೇಕೋ ಅಷ್ಟು ನೀವು ಹಾಕ್ಕೊಳ್ಳಿ. ಹುಳಿಗೆ ಅಂತ ಹಾಕ್ತಾ ಇರೋದು ಅಷ್ಟೇ, ಒಂಚೂರು ಹುಳಿ ಬರಲಿ ಅನ್ನೋ ಕಾರಣಕ್ಕೆ. ಗೈಸ್, ಇವಾಗ ನಂದೆಲ್ಲ ರೆಡಿ ಆಗಿದೆ. ನಾನು ಸರ್ವ್ ಮಾಡೋಕ್ಕೆ ಅಂತ ರೆಡಿ ಮಾಡ್ಕೊತಾ ಇದ್ದೀನಿ ನಮ್ಮ ಈ ರೆಸಿಪಿನ. ಇವ್ರ ಹತ್ರ ಒಂದೊಂದು ಚಿಪ್ಸ್ನ ಮತ್ತೆ ಕತ್ಬಿಟ್ಟಿದ್ದೀನಿ. ಸರ್ವಿಂಗ್ ಬೇಕು ಗೈಸ್. ಈಗ ನಾವು ಮ್ಯಾಗಿ ಹಾಕ್ತಾ ಇದ್ದೀನಿ. ಇದೇ ಮೇಯ್ನ್ ಇದೆ. ನಾವು ಮ್ಯಾಗಿನ ಒಂದು ಸ್ವಲ್ಪ ತೊಗೊಂಡಿದ್ದೀವಿ. ರೋಸ್ಟ್ ಮಾಡಿಕೊಂಡು ತೊಗೋಬೋದು, ಇನ್ನೂ ಚೆನ್ನಾಗಿರುತ್ತೆ. ಈ ಬಟರು ಅದರಲ್ಲೆಲ್ಲ ರೋಸ್ಟ್ ಮಾಡಿಕೊಂಡು ತೊಗೊಂಡ್ರೆ ಇನ್ನೂ ಚೆನ್ನಾಗಿರುತ್ತೆ. ಇದೇ ಮ್ಯಾಗಿ ಬೇಲ್ ಇವತ್ತು. ನೋಡಿ, ಅವ್ರು ರಿವೀಲ್ ಮಾಡಿಬಿಟ್ರು ಅವ್ರದ್ದು ಮ್ಯಾಗಿ ಬೇಲ್ ಅಂತ. ನಾವು ರಿವೀಲ್ ಮಾಡಲ್ಲ.
ಜಡ್ಜಸ್ಗೆ ಕನ್ಫ್ಯೂಸ್ ಆಗ್ಬಿಡ್ಬೇಕು ಏನಿದು ಅಂತ. ಇದು ಚಾಟ್ಸೆ ಗೈಸ್, ಸೌತೆಕಾಯಿ ಚಾಟ್ಸ್. ಇದು ಬಿಸಿಲಲ್ಲೂ ಚೆನ್ನಾಗಿರುತ್ತೆ, ಚಳಿಗಾಲದಲ್ಲೂ ಚೆನ್ನಾಗಿರುತ್ತೆ, ಎಲ್ಲ ಕಾಲದಲ್ಲೂ ಚೆನ್ನಾಗಿರುತ್ತೆ. ಕುಕಿಂಗ್ ವಿತೌಟ್ ಫೈರ್ ನಿಮ್ಮ ಸ್ಕೂಲಲ್ಲಿ ಕಾಲೇಜಲ್ಲಿ ಕಾಂಪಿಟೇಷನ್ ಇದ್ದಾಗ ಇದನ್ನ ಮಾಡಿ ಚೆನ್ನಾಗಿರುತ್ತೆ ಗೈಸ್. ಇದಕ್ಕೆ ಒಂದು ಟೇಸ್ಟ್ಗೆ ಕೊತ್ತಂಬರಿ ಸೊಪ್ಪು ಆ್ಯಡ್ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ಇದಕ್ಕೆ ಕೊತ್ತಂಬರಿ ಸೊಪ್ಪನ್ನ ಕಟ್ ಮಾಡ್ತಾ ಇದೀವಿ. ಚಿಕ್ಕದಾಗಿ ಕಟ್ ಮಾಡೋದು. ಹೇ ಗೈಸ್, ಇವಾಗ ನಮ್ಮ ಎಲ್ಲ ರೆಸಿಪಿನೂ ರೆಡಿ ಆಗಿದೆ. ಅದನ್ನ ಟೇಸ್ಟ್ ಮಾಡಕ್ಕೆ ಒಬ್ರು ಜಡ್ಜ್ ನ ಕರೆಯೋಣ, ಓಕೆನಾ? ಜಡ್ಜ್ ಬರ್ತಾ ಇದ್ದಾರೆ ಈಗ. ಬನ್ನಿ, ಅವ್ರು ಬರ್ತಾರೆ, ನಿಮಗೆ ತೋರಿಸ್ತೀನಿ ಅವ್ರನ್ನ, ಮತ್ತೆ ಯಾವ ತರ ಇದೆ ಟೇಸ್ಟ್ ಅಂತೆಲ್ಲ ಅವ್ರ ಹತ್ರನೇ ಕೇಳಿ ತಿಳ್ಕೊಳ್ಳೋಣ. ಅದೇ ಇವಾಗ ಜಡ್ಜ್ ಬಂದು ಡಿಸೈಡ್ ಮಾಡ್ತಾರೆ ಯಾರ್ದು ಚೆನ್ನಾಗಿದೆ ಅಂತ. ಇಬ್ರದ್ದು ಚೆನ್ನಾಗಿದೆ, ಆದ್ರೂ ಯಾರು ಚೆನ್ನಾಗಿದೆ ಅಂತ ಲೆಟ್ಸ್ ಸಿ. ಹೇ ಗೈಸ್, ಇವಾಗ ಜಡ್ಜ್ ಬಂದಾಯ್ತು. ಇವರೇ ಜಡ್ಜ್. ಇವರು ತಿನ್ಬಿಟ್ಟು ಹೇಳ್ತಾರೆ ಯಾವ್ದು ಚೆನ್ನಾಗಿದೆ, ಯಾವ್ದು ಏನಾಗಿದೆ ಅಂತ. ಓಕೆ, ಆಗಿದೆ ನೋಡಿ. ಆಯ್ತು. ನೋಡಿ, ಸ್ಪೂನೇ ಕೊಟ್ಟಿಲ್ಲ ಜಡ್ಜಸ್ಗೆ. ತಗೊಳ್ಳಿ, ಸ್ಪೂನ್ ಇಟ್ಕೊಂಡು. ಬೇಡ, ನಮಗೆ ಕೈಯಲ್ಲಿ ಕೈ ಇದೆ. ಏನೇನು ಸಿಗ್ತಾ ಇದೆ ತಿಂದಾಗ? ಗೋಡಂಬಿ, ದ್ರಾಕ್ಷಿ, ಹನಿ ಹಾಕಿದ್ದೀರಾ? ಹೆಂಗಿದೆ? ಚೆನ್ನಾಗಿದೆ, ಚೆನ್ನಾಗಿದೆ. ಸ್ವಲ್ಪ ಹಸಿ ಇದೆ. ಅದು ಕುಕಿಂಗ್ ವಿತೌಟ್ ಫೈರ್ ಅಂದ್ರೆ ಹಸಿ ಅಲ್ಲ. ಒಂದು ನಿಮಿಷ ಕಟ್ ಮಾಡ್ತೀನಿ. ಕಟ್ ಮಾಡ್ಕೊಳ್ಳೋಣ, ಯಾಕಂದ್ರೆ ಎಲ್ಲರೂ ತಿನ್ನಕ್ಕೆ ಒಬ್ರು ತಿಂದ್ರೆ ಇನ್ನೊಬ್ರು ತಿನ್ನಕ್ ಆಗಲ್ಲ, ಅದಕ್ಕೆ ಕಟ್ ಮಾಡೋಣ. ಗೈಸ್, ಇದು ಇವ್ರಿಗೆ 1 ಸ್ಪೂನ್ ಕೊಡ್ತಾ ಇದೆ. ಇದು ಕೆಳಗಡೆ ಸೌತೆಕಾಯಿ ಇದೆ, ಈರುಳ್ಳಿ, ಏನೋ ಕುರ್ಕುರೆ ತರ ಏನೋ ಹಾಕಿದ್ದಾರೆ, ಮ್ಯಾಡಂಗಲ್ ಹಾಕಿದ್ದಾರೆ. ಬರೀಟು ಚೆನ್ನಾಗಿದೆ. ಬೇಲ್ಪುರಿ ಟೇಸ್ಟ್ ಇದೆ, ಆದ್ರೆ ಸೌತೆಕಾಯಿ ಸಿಗುತ್ತೆ. ಚೆನ್ನಾಗಿದೆ, ಬೇಲ್ಪುರಿ ಟೇಸ್ಟ್ ಇದನ್ನು ಚೆನ್ನಾಗಿದೆ. ಇದು ಏನಂದ್ರೆ ನಾವು ಐಸ್ ಕ್ರೀಮ್ನ ನೀವು ಟಬ್ ಐಸ್ ಕ್ರೀಮ್ನ ತಂದು ಐಸ್ ಕ್ರೀಮ್ನ ಕ್ಲೀನಾಗಿ ಕಟ್ ಮಾಡಿ ಕ್ಲೀನಾಗಿ ಇಡಬೇಕು. ಇದು ಫ್ರಿಜ್ಜಲ್ಲಿ ಇಟ್ಟಿದ್ದು ಜಾಸ್ತಿ ಇದಾಗಿದೆ, ಬಟ್ ಮೆಲ್ಟ್ ಆಗ್ತಿದೆ. ಬಟ್ ಬಿಸ್ಕೆಟ್ ಟೇಸ್ಟ್ ಮಾತ್ರ ಅಲ್ಟಿಮೇಟ್ ಆಗಿರುತ್ತೆ. ಚೆನ್ನಾಗಿದೆ, ತುಂಬಾ ಚೆನ್ನಾಗಿದೆ. ಇದು ಚಾಕ್ಲೇಟ್ ಫ್ಲೇವರ್ ಬರ್ತಾ ಇದೆ, ನಂಗೆ ತುಂಬಾ ಇಷ್ಟ ಚಾಕ್ಲೇಟ್ ಫ್ಲೇವರ್. ಅಲ್ಲಿ ಎತ್ಕೊಳಕ್ಕೆ ಆಯ್ತಾ ಇಲ್ಲ ನೋಡಿ. ಬೇಲ್ಪುರಿ ಚೆನ್ನಾಗಿದೆ. ಮ್ಯಾಗಿ ಬೇಲ್, ಅದು ಮ್ಯಾಗಿ ಬೇಲ್. ಮ್ಯಾಗಿ ಸಿಗ್ತಾ ಎಲ್ಲಾದ್ರೂ? ಸಿಕ್ತು, ಚೆನ್ನಾಗಿದೆ. ಎಲ್ಲ ನನಗೆ ತುಂಬಾ ಇಷ್ಟ ಆಯ್ತು. ಮ್ಯಾಗಿ ಬೇಲ್ ಅಂದ್ರೆ ಇದಕ್ಕೆ ಇದು ಕಳ್ಳೆಪುರಿ ಹಾಕಲ್ಲ, ಮ್ಯಾಗಿಯಿಂದಾನೇ ಮಾಡ್ತಾರೆ. ಬಟ್ ನಾವು ಒಂದಿರ್ಲಿ ಅಂತ ಒಂದ್ ಸ್ವಲ್ಪ ಪೂರಿ ಹಾಕಿದ್ದಾರೆ. ಸ್ವಲ್ಪ ಪೂರಿನೂ ಸಿಗುತ್ತೆ, ಮತ್ತೆ ಏನು ಮ್ಯಾಗಿನೂ ಸಿಗುತ್ತೆ. ಅದ್ರ ಬೇಸ್ ಇರಲ್ಲ, ಹಂಗೆ ಪುಡಿ ಮಾಡಿ ಹಾಕಿರ್ತಾರೆ, ಅದು ಚೆನ್ನಾಗಿದೆ. ಮತ್ತೆ ಇದು ಚಾಕ್ಲೇಟ್ ಇದು ಚೆನ್ನಾಗಿದೆ. ಇದು ಕ್ಯಾರೆಟ್ ಸ್ವೀಟು. ಇದು ವಿತೌಟ್ ಫೈರ್ ಮಾಡಿರೋದ್ರಿಂದ ಇದು ಹಾಲು ಹಾಕಿದ್ರೆ ಇನ್ನೂ ಚೆನ್ನಾಗಿರ್ತಿತ್ತು, ಹಾಲು ಹಾಕಿದ. ನೆಕ್ಸ್ಟ್ ಇದು ಇದೆಯಲ್ಲ, ಇದು ಸೌತೆಕಾಯಿ ಬೇಲ್ ಅಂತ, ಅದು ಚೆನ್ನಾಗಿದೆ. ಸೇಮ್ ಬೇಲ್ಪುರಿ ಟೇಸ್ಟೇ ಬಂದಿದೆ. ಸೌತೆಕಾಯಿ ಇರೋದ್ರಿಂದ ಇನ್ನೊಂದು ತುಂಬ ಟೇಸ್ಟ್ ಆಗಿದೆ. ನನಗೆ ತುಂಬ ಇಷ್ಟ ಆಗಿದ್ದು ಅಂದರೆ ಇದು ಚಾಕ್ಲೇಟ್ ವಿತ್ ಐಸ್ ಕ್ರೀಮ್ ಇದೆಯಲ್ಲ ಅದು. ಆಮೇಲೆ ನೋಡಿ, ಇದರಲ್ಲಿ ಒಬ್ರು ಚೆನ್ನಾಗಿದೆ, ಇನ್ನೊಂದು ಒಬ್ರು ಚೆನ್ನಾಗಿದೆ. ಅಂದ್ರೆ ಇವರು ಇದರಲ್ಲಿ ಸ್ವೀಟ್ ವಿನ್ನರ್ ಹೋಗಿ ಇವರು ಖಾರ ವಿನ್ನರ್ ಬಂದು ನಾನು
ಈ ವಿಡಿಯೋಗೆ ಒಂದು 20 ಲೈಕ್ಸ್ ಬಂದರೆ ನಾವು ಬೆಸ್ಟ್ ಔಟ್ ಆಫ್ ವೇಸ್ಟ್, ಅಂದರೆ ಮನೇಲಿ ಏನು ಮಿಕ್ಕಿರುತ್ತೆ ಅದರಲ್ಲಿ ನಾವು ಮಾಡ್ತೀವಿ, ಬೆಸ್ಟ್ ಔಟ್ ಆಫ್ ವೇಸ್ಟ್ ಮಾಡ್ತೀವಿ. ಇದು ಕುಕಿಂಗ್ ವಿತೌಟ್ ಫೈರ್. ಈ ವಿಡಿಯೋಗೆ 20 ಲೈಕ್ಸ್ ಬಂದರೆ ಬೆಸ್ಟ್ ಔಟ್ ಆಫ್ ವೇಸ್ಟ್ ಮಾಡ್ತೀವಿ. ನೋಡಿ ಗೈಸ್, 20 ಲೈಕ್ಸ್ ಮಾಡಿ ನಾವು ಬೆಸ್ಟ್ ಔಟ್ ಆಫ್ ವೇಸ್ಟ್ ಮಾಡೋಣ. ಬನ್ನಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ನಾನೇ ಆಗಿರ್ತೀನಿ. ಓಕೆ, ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು. ಬಾಯ್ ಬಾಯ್ ಬಾಯ್.